ಟಾಕಿಂಗ್ ಸ್ಟೈಲ್ ಟಾಪು ಬೇರೆ ಹುಡುಗಿರು ನಿನ್ನ ಮುಂದೆ ಪಕ್ಕ ಫ್ಲಾಪು. ಭಕ್ತಿಗೆ ಒಬ್ಬನೇ ಭಗವಂತ, ಮನ್ಸಿಗೆ ಒಬ್ಬನೇ ಹೃದಯವಂತ. ಹರಿತೀನಿ ಅನ್ನೋರು ಯಾರ್ಯಾರು ಅದ್ರಿ ನೋಡು, ನೆಕ್ಸ್ಟ್ ಕಾಡಕ್ಕೆ ಹಾಕ್ತೀವಿ, ಬಂದ್ಬಿಡ್ರಿ. ಮಾತಾಡ್ರ ಸಾವಿರ ಮಾತಾಡ್ತಾರೆ ಅಣ್ಣ, ಮಾತಾಡ್ರಿ ಏನು ಸೆಂಟರ್ ಕಣಕ ನಮ್ದೇನು ಅನ್ಕೊಂಡು ನೋಡ್ಬೇಕಣ್ಣ. ಅವ್ರ ಮನ್ಸಿಗೆ ಬರ್ಬೇಕು ಅದು ಹೋರಿ. ನಾವು ಒಬ್ರಿಗೆ ಹೇಳ್ಬೋದಣ್ಣ, 2 ಮಂದಿಗೆ ಹೇಳ್ಬೋದು, ಸಾವಿರಾರು ಜನ ಕೂಡಿರ್ತಾರ. ಎಲ್ಲರಿಗೂ ಹೋಗಿ ನಾನು ಹೋರಿನ ನೋಡ್ರಿ ಅಂತೇಳಿ ಹೇಳಕ್ಕಾಗಲ್ಲ. ನಮ್ಮ ಓನರ್ ಎಲ್ಲಿ ಹೋದ್ರ ಚಂಡ್ ತೆಗಿಸ್ಕೊಂಡ್ ಬರೋಂಥ ಕೆಲಸ ಇನ್ನೂವರೆಗೆ ಮಾಡಿಲ್ಲ. ಅದು ಈ ಹೋರಿ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರೋ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನಿಮ್ಮ ಹೋರಿ ಹೆಸರನ್ನ ಇದರಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ. ಖಂಡಿತ ನಿಮ್ಮ ಹೋರಿ ಹೆಸರು ಕಮೆಂಟ್ ಸೆಕ್ಷನಲ್ಲಿ ಜಾಸ್ತಿ ಬಂತು ಅಂದರೆ ನಿಮ್ಮ ಹೋರಿನ ಖಂಡಿತ ಪಿಕ್ ಮಾಡ್ತೀವಿ. ನಮ್ದು ಇವಾಗ ನಾನು ಮುಸ್ಲಿಮ್ಸು ಆದ ನನಗೆ ಈ ಬಸವಣ್ಣ ಮೇಲೆ ಕ್ರೇಜಿನ ಸಂಬಂಧ ಹಬ್ಬ ಮಾಡ್ತಾ ಇದ್ದೇನೆ ಅಣ್ಣ. ನಾನು ಬೇರೆ ಜಾತಿ ಧರ್ಮ ಅದನ್ನ ನೋಡಿ ಹಬ್ಬ ಮಾಡ್ತಾ ಇಲ್ಲ ಅಣ್ಣ. ನಾನು ಈ ಬಸವಣ್ಣನ ಮೇಲೆ ಒಂದು ಕ್ರೇಜ್ ಅಣ್ಣ ನನಗೆ ಅಷ್ಟೇ. ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನಮಸ್ಕಾರ ಕರ್ನಾಟಕ. ಹೇಳಿದ್ವಿ ಯಾವ ಹೋರಿ ಸಂದರ್ಶನ ತಗೋಬೇಕು ಅಂತ ನೀವು ಕಮೆಂಟಲ್ಲಿ ಹಾಕಿ ಆ ಹೋರಿ ಸಂದರ್ಶನ ತಗೋತೀವಿ ಅಂತ. ಕಮೆಂಟಲ್ಲಿ ತುಂಬ ಜನ ಹಾವೇರಿ ಹೃದಯವಂತ ಅಂತ ಹಾಕಿದ್ದೀರಾ. ನೀವು ಹೇಳಿದ ಮಟ್ಟಿಗೆ ಇಲ್ಲಿಗೆ ಬಂದಿದ್ದೀವಿ. ಹಾವೇರಿ ಹೃದಯವಂತ ನೀವೇ ನೋಡ್ಬೋದು, ನಮ್ಮ ಕಣ್ಮುಂದಿದೆ. ಅದ್ರದ್ದು ಒಂದು ಸಣ್ಣ ಸಂದರ್ಶನ ಮಾಡಬೇಕು ಅಂತ ನೀವು ಹೇಳಿದ್ರಿ, ಅದಕ್ಕೋಸ್ಕರನೇ ಬಂದಿದ್ದೀವಿ. ಹೋರಿ ಹಬ್ಬದಲ್ಲಿ ಕಾಮನ್ ಆಗಿ ಎಲ್ಲರೂ ನೋಡಿರ್ತೀರಾ. ಹೋರಿ ಹಬ್ಬದಿಂದ ಆಚೆ ಹೇಗೆ ಅನ್ನೋದೇ ಈ ಸಂದರ್ಶನದ ಮುಖಾಂತರ ತಿಳಿಸ್ಬೇಕಾಗಿರೋ ವಿಷಯ ಅದೊಂದೇ ಇಲ್ಲಿ. ಆಮೇಲೆ ಓನರ್ಗೆ ಹೋರಿ ಹಬ್ಬದ ಬಗ್ಗೆ ಏನಿರುತ್ತೆ, ಅವ್ರ ಒಪಿನಿಯನ್ ಏನಿರುತ್ತೆ, ಹೋರಿ ಬಗ್ಗೆ ಏನು ಒಪಿನಿಯನ್ ಇರುತ್ತೆ, ಇನ್ನು ಏನು ಆಗಬೇಕು, ಏನು ಆಗಿದೆ, ಇದನ್ನು ಕಂಪ್ಲೀಟಾಗಿ ಓನರ್ ಏನು ಹೇಳ್ತಾರೆ, ಅದರ ಅಭಿಮಾನಿಗಳು ಕೆಲವೊಬ್ರು ಇದ್ದಾರೆ, ಅವ್ರು ಏನು ಹೇಳ್ತಾರೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಇವರೇ ಹಾವೇರಿ ಹೃದಯವಂತ ಹೋರಿಯ ಓನರ್ ಇವರು. ಸರ್ ಹೋರಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಒಪಿನಿಯನ್? ಹಾವೇರಿ ಹೃದಯವಂತದ ಬಗ್ಗೆ ಏನು ಅನ್ಸುತ್ತೆ? ಇಲ್ಲ, ನಾವೆಲ್ಲ ಚೆನ್ನಾಗಿ ಹಬ್ಬ ಮಾಡೀವಿ. ನಾವೆಲ್ಲಿ ಇವತ್ತಿನರಿಗೆ ಒಂದ್ಸಲ ಎಲ್ಲಿ ಹೆಸರು ಕೆಡಿಸಿಲ್ಲ ನಮ್ಗೆ. ಚೆನ್ನಾಗಿ ಹಬ್ಬ ಮಾಡ್ಕೊಂಡ ಬಂದ್ವಿ ಎಲ್ಲಿ ಹೋದ್ರೆ. ಬಟ್ ಇನ್ನೂ ಒಳ್ಳೆ ನಮ್ಮ ಹುಡುಗರು ಹೊಸ ಬಂದಿದ್ದಾರೆ, ಅವರಿಂದ ಒಟ್ಟು ಚೊಳ್ಳೆ ಹಬ್ಬ ಮಾಡೈತಿ. ಸರ್ ಅಂದರೆ ಈಗ ಹೋರಿ ಕಟ್ಟಬೇಕು, ಈಗ ನೀವು ಕೃಷಿ ಏನೋ ಮಾಡ್ತಿರ್ತೀರಾ, ಅಗ್ರಿಕಲ್ಚರ್ ಏನೋ ಮಾಡ್ತಿರ್ತೀರಾ, ಇದ್ರ ನಡುವೆ ಒಂದು ಹೋರಿ ಕಟ್ಟಬೇಕು, ಹೋರಿಲಿ ಒಂದು ಹೆಸರು ಮಾಡ್ಕೋಬೇಕು ಅನ್ನೋದು ಯಾಕೆ ಅಂತ? ಅಂದ್ರೆ ನಾವು ಒಂದು ಎಲ್ಲರೂ ಇದು ಮಾಡೋದ್ರಿಂದ ನಾವು ಒಂದು ಚಲೋ ಹೊರಿ ಕಟ್ಟೋಣ, ಒಂದು ಎತ್ತಿದ್ರೆ ಒಂದು ಏನೋ ಒಂದು ಇದು ಕ್ರೇಜ್ ಇರುತ್ತೆ ಅಂತಂದು ನಾವು ಒಂದು ಹೊರಿ ತಗೊಂಡ್ವಿ. ಮತ್ತೊಂದು ಹೊರಿ ತಗೊಂಡು ಕೊಟ್ಟಾಗ ತಗೊಂಡ್ಬಂದಿದ್ದೀರಾ. ಅಂದರೆ ಇದ್ರ ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಮಾಡೋಣ ಹಾವೇರಿ ಹೃದಯವಂತ. ಯಾಕೆ ಹಾವೇರಿ ಹೃದಯವಂತ ಅಂತ ಹೆಸರು? ಹೃದಯವಂತ ಅಂತ ಯಾಕೆ ಅಂತ? ಈಗ ಅದು ನಮ್ಮೂರ ಹೆಸರು ಇಟ್ಟವ್ರಿ, ತಿಮ್ಮಾಪುರ ವಿಷ್ಣುದಾದ ಅಂತ ನಮ್ಮೂರ ಹೆಸರು ಐತಿ. ಇದು ನಮ್ಮೂರಿಂದ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕಲ್ರಿ ನಮ್ದು. ಹಾವೇರಿ ಹೆಸರು ಅಂತಂದು ಹಾವೇರಿ ಹೃದಯವಂತ ಅಂತ ಪರ್ಟಿಕ್ಯುಲರ್ ಆಗಿ ಹಾವೇರಿ ಅನ್ನೋದು ಬಂತು. ಓಕೆ, ಹೃದಯವಂತ ಅಂತ ಯಾಕೆ ಅಂತ? ಏಕೆಂದ್ರೆ ಈಗ ವಿಷ್ಣುವರ್ಧನ್ ಅವ್ರದ್ದು ಒಂದು ಫಿಲಮ್ ಇದೆ, ಹೃದಯವಂತ ಅಂದ್ರೆ ಏನೋ ಒಂಥರ ಕೋಪನೂ ಇರಲ್ಲ, ಒಂದು ಮಾಮೂಲಿ ಮನುಷ್ಯ ಒಂದು ಪ್ರಾಮಾಣಿಕವಾಗಿರ್ತಾನೆ, ಆ ತರ ಒಂದು ಹೆಸರು ಸೂಟ್ ಆಗುತ್ತೆ. ಅದ್ರ ಹೋರಿ ಮನಸ್ಸು ಆ ಥರನ ಐತ್ರಿ, ಅದು ಅದಕ್ಕೆ ಸಂಬಂಧ ಹೃದಯವಂತ ಅಂತ ಹೃದಯವಂತ ಅಂತ ಹೆಸರಿಟ್ಟಿದೆ. ಈಗ ಈಗ ಹೆಸರೇನೋ ಇಟ್ಟಿದ್ದೀರಾ, ಒಂದು ಹೋರಿ ಕಟ್ಟಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ಮಾಲೀಕಂದು ಆಸೆ ಏನು ಅಂದ್ರೆ ಅದು ಹೆಸರು ಮಾಡಬೇಕು, ಬಹುಮಾನ ಸೆಕೆಂಡ್ರಿ, ಹೆಸರು ಮಾಡಬೇಕು ಅನ್ನೋದು ಇರುತ್ತೆ ಫಸ್ಟ್. ಆ ಹೆಸರು ನಿಮಗೆ ತಂದು ಕೊಟ್ಟಿದ್ಯಾ ಎತ್ತು ಇದುವರೆಗೂ? ಯಾವಾಗ ತಂದು ಕೊಟ್ಟತ್ರಿ, ಅದು ನಂಬಿಕೆ ಉಳಿಸಿ ಬಿಟ್ಟತ್ತೆ. ಯಾವಾಗ ಎಲ್ಲಿ ಹಬ್ಬ ಮಾಡಿದ್ರು ನಾವು ನಮ್ಗೆ ನಂಬಿಕೆ ಉಳಿಸೈತ್ರಿ ಸರ್. ಹೆಂಗಾರ ಹಬ್ಬ ಮಾಡ್ಲಿ ನಾವು ಯಾವ ಅಖಾಡಕ್ಕೆ ಹೋಗಿ ಹಬ್ಬ ಮಾಡಿದ್ರು ನಂಬಿಕೆ ಉಳಿಸೈತಿ. ನಂಬಿಕೆ ಉಳಿಸಿದೆ. ಈಗ ಎಷ್ಟು ವರ್ಷದಿಂದ ಹಬ್ಬ ಕೊಡ್ತಿದ್ದೀರಾ? ನಾವು ಕೊಡಕುಂತಲ್ಲ 5 ವರ್ಷ ಆತ್ರಿ. ಈಗ 5 ವರ್ಷ ಆಯ್ತು. PP ವರ್ಷ ಕುಂತ ಈಗ 1ನೇ ವರ್ಷ. 1ನೇ ವರ್ಷ. ಫಸ್ಟಿಗೆಲ್ಲ ಬಕ್ಕದಲ್ಲಿ ಬಿಟ್ಟಿದೆ. ನಾವು ಹಬ್ಬಕ್ಕಂತ ಹಬ್ಬ ಮಾಡ್ಕೊಂತಿದ್ದ ಆ ಹೋರಿ ಹಬ್ಬ ಒಟ್ಟ ಬಿಟ್ಟದಿಲ್ಲ ಇದನ್ರಿ. ಮುಂಚೆಕ್ ಇದನ್ನ ಹಂಗ ಮನ್ಯಾಗ ಇಟ್ಟಿದ್ವಿ, ಒಟ್ಟ ಹಬ್ಬಕ್ಕೆ ಎಲ್ಲಿ ಹಾಕಿದ್ವಿ, ಇಲ್ಲಿ ಲೋಕಲ್ ಹಬ್ಬ ಮಾಡ್ತಿದ್ವಿ. ಹಂಗ ಹಾಕಂತಡಿ ಅಂತ ಒಂದು ಫಸ್ಟ್ ಟೈಮ್ ಒಂದು ಹಬ್ಬಕ್ಕೆ ಹಾಕಿದ್ವಿ. ಆಮ್ಯಾಗ ಚೆನ್ನಾಗಿ ಮಾಡಕೊಂತಿದ್ದ, ಅದನ್ನ ಬಿಟ್ಟು ಹಬ್ಬನ ಇದನ್ನ ಮಾಡಕೊಂತೀವಿ. ಮತ್ತೆ ಈ ವರ್ಷ PP ವರ್ಷ ಅಂತಡಿ ಅಂದ ಹಂಗ PP ವರ್ಷ ಹಾಕೊಂತೀವಿ. ಏನಕ್ಕೆ PP ಪ್ರಿಫರ್ ಮಾಡಿದ್ದೆ? ಯಾಕಂದ್ರೆ ಬಕ್ಕದಲ್ಲೇ ಚೆನ್ನಾಗಿತ್ತಲ್ಲ, ಹೈಟ್ ಇತ್ತಲ್ಲ, ಸ್ಪೀಡ್ ಜಾಸ್ತಿ ಆಗಿತ್ತು ಹೋರಿ. ಆಮೇಲೆ ಆಕ್ಷನ್ ಕಡಿಮೆ ಆಯ್ತಣ್ಣ, ಬರ್ತಾ ಸ್ಪೀಡ್ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಸ್ಪೀಡ್ ನೋಡ್ಬಿಟ್ಟು PP ವರ್ಷನ ನೋಡೋಣ ಅಂತ PP ವರ್ಷ ಇದ್ವಿ. ನೋಡೋಣ ವರ್ಷನ ನಾವು. ಈಗ ಅದೇ ಏನಕ್ಕೆ ಸ್ಪೀಡ್ ಹೇಳ್ತಿದ್ರಿ? ಹೋರಿ ಸ್ಪೀಡ್ ಇತ್ತಲ್ಲಣ್ಣ, ಅವ್ರ ಹೈಟ್ನ ಇತ್ತ. PP ವರ್ಷ ಅಂತಡಿ ಅಂತ ಹುಡುಗೆಲ್ಲ ಮಾತಾಡ್ಕೊಂಡ್ ವರ್ಷ ಅಂತ ನಮ್ ದೋಸ್ತ PP ವರ್ಷ. ಎಷ್ಟು ಈಗ 1 ವರ್ಷದಿಂದ ಎಷ್ಟು ಹಬ್ಬ ಮಾಡಿದೆ PP? ಎಲ್ಲ ಒಂದು 10 ಹಬ್ಬ ಮಾಡಿವೆ. ಹಬ್ಬ ಮಾಡಿದ್ರ. ಈಗ ಹಾವೇರಿ ಹೃದಯವಂತ ಅಂದ್ರೆ ಈ ಓನರು ನಮ್ಮನ್ನ ಕರೆದ್ರೆ ಅದೊಂಥರ, ಯಾಕೆಂದ್ರೆ ಅವರು ಪರ್ಸನಲ್ ಅವ್ರದೇ ಹೋರಿ ಇದೆ, ನಮ್ಮನ್ನ ಕರೀತಾರೆ ಮಾಡಿಸ್ಕೊ ಅದೊಂಥರ.
ಅಭಿಮಾನಿಗಳು ಎಷ್ಟೋ ಜನ ಹೇಳಿದ್ದಾರೆ, ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಒಂದು 300 ಹತ್ತತ್ರ ಒಂದು 300 ಕಮೆಂಟ್ಸ್ ಬಂದಿದೆ ಹಾವೇರಿ ಹೃದಯವಂತ ಹೋರಿದು ಒಂದು ವಿಡಿಯೋ ಮಾಡಿ ಅಂತ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿದ್ರೆ ಮಾತ್ರ ಅದು ಸಾಧ್ಯ. ಹೌದಾ? ಯಾಕೆ ಗೊತ್ತಾಯ್ತು ಇದು ಅಂತ ಏನಾದ್ರು ಇದೆಯಾ? ಯಾಕೆ ಇಷ್ಟು ಅಭಿಮಾನ, ಯಾಕೆ ಇರ್ಬೋದು ಅಂತ ಅಭಿಮಾನಿಗಳಿಗೆ ಹಾವೇರಿ ಹೃದಯವಂತ ಅಂದ್ರೆ ಹೋರಿ ಚೆನ್ನಾಗಿ ಹಬ್ಬ ಮಾಡಕೊಂತಲ್ಲಣ್ಣ, ನಾವು ಅದನ್ನ ಬೆಳೆಸೋಣ ಹುಡುಗರ ಕಡೆ ಅಂದ ಅಭಿಮಾನಗಳು ಜಾಸ್ತಿ ಆಗಿದೆ. ಫಸ್ಟಿಗೆಲ್ಲ ಬಕ್ಕದಲ್ಲಿ ಬಿಟ್ಟಾಗ ಅಷ್ಟು ಅಭಿಮಾನಗಳು ಇದ್ದಿಲ್ಲ, ಇರ್ಲಿಲ್ಲ, ಊರನ್ನ ಅಷ್ಟೇ ಇದ್ವಿ, ನಾವು ಒಂದ್ ಸ್ವಲ್ಪ ಜನ ಇದ್ವಿ ಹುಡುಗರು ಅಷ್ಟೇ. ಈಗೆಲ್ಲ ಸುತ್ತಮುತ್ತ ಹಳ್ಳಿಯಾಗ ಅಭಿಮಾನಗಳು ಭಾಳ ಆಗ್ಯಾರ. ಈಗ ಎಷ್ಟು ಹಬ್ಬ ಮಾಡಿದಿರ ಅಂದಾಜು ಟೋಟಲ್? 10 ಹಬ್ಬ ಮಾಡ್ಯಾವಣ. ಪಿಪಿಲಿ 10 ಹಬ್ಬ ಮಾಡಿದ್ರೆ ನಿಮ್ಗನ್ಸೋ ಪ್ರಕಾರ ಯಾವ ಹಬ್ಬದಲ್ಲಿ ತುಂಬಾ ಚೆನ್ನಾಗಿ? ಕೊಡಂಬಿ ಹಬ್ಬದಲ್ಲಿ ಟಾಪ್ ಮಾಡಿದ್ರೆ. ಕೊಡಂಬಿ ಹಬ್ಬದಲ್ಲಿ ಏನಾದ್ರು ಪ್ರೈಸ್ ಇದುವರೆಗೂ ಎಷ್ಟು ತಂದಿರ್ಬೋದು? ಪ್ರೈಸ್ ಎಲ್ಲ ತಂತ, ಆದ್ರೆ ನಮಗೆ ನಿಯತ್ತ ಬಹುಮಾನ ಕೊಟ್ಟಿಲ್ಲ ಅಷ್ಟೇ. ಎಲ್ಲೋದ್ರು ಇದೊಂದು ಪಾಯಿಂಟ್ ನಮಗ್ ಬರ್ತಾನೆ ಇದೆ. ಕೊಡಂಬಿ ಹಬ್ಬದಾಗ ಟಾಪ್ ಹಬ್ಬ ಮಾಡೈತಿ, ಅವತ್ತ ನಮಗೆ ಮನಸ್ಸು ಹಿಡಿಸಂಗ ಹಬ್ಬ ಮಾಡೈತಿ. 3 ರೌಂಡ್ ದೊಡ್ಡ ಆಕಡದ, ಅಲ್ಲಿ ಯಾವ ಊರಿನ ಅಂತ ತಡದೇ ಇಲ್ಲ. ಅಲ್ಲಿ ನಮ್ಮ ಊರಿನ ಟಾಪ್ ಸ್ಪೀಡ್ ಇತ್ತು, ಅದು ಬಹುಮಾನ ಇಟ್ಟು ಕೊಡ್ಲಿಲ್ಲ ಅವರು. ಬಹುಮಾನ ಸರಿಯಾಗಿ ಕೊಡ್ಲಿಲ್ಲ ಅವರು. ಏನ್ ಅನ್ಸುತ್ತೆ ಅಂತ ನಿಮ್ ಪ್ರಕಾರ? ಈಗ ಒಂದ್ ಕಮಿಟಿ ಇದೆ ಅಂತ, ಈಗ ನಮ್ ಕ್ಯಾಮ್ರಾ ಕಮಿಟಿ ಅಂತ ಅನ್ಕೊಳ್ಳಿ, ಕ್ಯಾಮ್ರಾನೇ ಕಮಿಟಿ, ನೀವು ತೂ ಅಂತ ಹೋದ್ರು ನಾವು ಹೊರ್ಸ್ಕೊಂಡು ಹೋಗ್ತೀವಿ, ಅದಕ್ಕಿಂತ ತಲೆ ಕೆಡ್ಸ್ಕೊಳಲ್ಲ. ಅದು ಕಮಿಟಿ ಅನ್ಕೊಳ್ಳಿ. ನಿಮ್ಮ ಒಪಿನಿಯನ್ನು ಅಂದ್ರೆ ಈಗ ನೀವು ಪಾಸಿಟಿವ್ ನೋಡಿರ್ತೀರಾ, ನೆಗೆಟಿವ್ ನೋಡಿರ್ತೀರಾ. ಈಗ ಒಂದು ಕಮಿಟಿಲಿ ನಿಯತ್ತಲ್ಲಿ ಕೊಟ್ಟಿರ್ತಾರೆ, ಅಂತ ಕಮಿಟಿಗೆ ಫಸ್ಟ್ ಏನ್ ಹೇಳಕ್ ಇಷ್ಟಪಡ್ತೀರಾ ಹೇಳಿ? ಕಮಿಟಿ ನಿಯತಿ ಕಮಿಟಿ ಅಂದ್ರೆ ಹುಲಿಕೊಪ್ಪದ ಒಂದು ಕಮಿಟಿ, ಒಂದು ಬಾರಿ ಹುಲ್ಗಿನಕೊಪ್ಪ ಅವ್ರ ಕಮಿಟಿ ಬಾರಿ ನಿಯತಿ ಕಮಿಟಿ. ಇದು ನನ್ನ ಚಾನಲ್ ಅಲ್ಲಿ 200-300 ಹೇಳ್ತಿರೋದು, ಹುಲ್ಗಿನಕೊಪ್ಪದಲ್ಲಿ ಬಹಳ ಚೆನ್ನಾಗಿ ಮಾಡಿದ್ರು ಅಂತ. ಅವ್ರ ಬಗ್ಗೆ ಈಗ ನಿಯತ್ತಲ್ಲಿ ಮಾಡಬೇಕು ಅಥವಾ ಮಾಡ್ತಾರಲ್ವಾ? ನಿಯತ್ತಿಂದ ಮಾಡಿದ್ರೆ ನಾವು ಪರ್ಸನರ್ ಹಬ್ಬ ಬಿಟ್ಟು ಮತ್ತೆ ಎಲ್ಲಿ ನಿಯತ್ತಿನ ಹಬ್ಬ ಮಾಡಿಲ್ಲ. ಪರ್ಸನರ್ ಒಂದು ನಿಯತ್ತಿನ ಹಬ್ಬ ಮಾಡಿದ್ರೆ ಅವ್ರು ನೋಡಿ ಯಾರು ಕಲ್ಕೊಳ್ಳಿಲ್ಲ, ಎಲ್ಲರೂ ಆಸೆ ಮಾಡ್ತಾರೆ. ಅವ್ರ ಒಂದು ಹುರಿ ಕಟ್ಟರ ಅವ್ರದಂತ ಒಂದು ಇದ್ರ ಭಾಳ ನಿಯತ್ತಿನ ಹಬ್ಬ ಮಾಡಿದ್ರು ಪರ್ಸನರ್. ನಮ್ಮ ಊರಿನ ಹಾಕಿದ್ವಿ, ಅಲ್ಲಿ ನಮ್ಮ ಊರಿನ ಹಾಕಿದ್ವಿ, ನಾವು ಚೆನ್ನಾಗಿ ಹಬ್ಬ ಮಾಡಿದ್ವಿ. ಬಟ್ ನಿಯತ್ತಿಂದ ಬಹುಮಾನ ಕೊಟ್ಟು ನಿಯತ್ತಿಂದ ಕೊಟ್ಟದ್ರು ಇಲ್ಲ. 2-3 ಹತ್ರ ಇದನ್ನೇ ಹೇಳಿದ್ರು, ಅವ್ರೊಬ್ರು ಕರೆಕ್ಟ್ ಆಗಿ ಮಾಡಿದ್ದಾರೆ. ಕಾಲಕ ಹಬ್ಬ ಅಂದ್ರೆ ಹುಲಿಕೊಪ್ಪದ ಹಬ್ಬ, ನಿಯತ್ತಿನ ಹಬ್ಬ. ಯಾವ ನಿಯತ್ತಿನ ಅಲ್ಲ, ನಿಯತ್ತು ಅಂದ್ರೆ ಇದು ಯಾವ ತರ ಅಂತ ಏನಾದ್ರು ಏನ್ ಹೋರಿ ಹೋಗಿದ್ ಬಹುಮಾನ ಕೊಟ್ಟರು. ಒಬ್ಬೊಬ್ಬರು ಮುಂಚೆ ಒಳಗಿಂದೊಳಗ ಮಾತಾಕೊಂಡಿರ್ತಾರೆ, ಅವ್ರು ನಮ್ಮರ ಅವ್ರಿಗೆ ಕೊಟ್ಟು ಕಸನ ಅಂತಂದು ಇರ್ತಾರ. ಅವ್ರ ಪರ್ಸನಲ್ ಹಂಗ್ ಮಾಡಿಲ್ಲ. ಮನ್ಯಾಕ ಹೋರಿ ಭಾಳ ಚಂದ ಬಿಟ್ರು ಅವ್ರು. ಅವ್ರಂತ ಹೆಸರಂತ ಹೋರಿ ಕುಡಿದ್ರು ಅವ್ರಿಗೆ ಕೊಡ್ಲಿಲ್ಲ. ವೆಂಕಟಾಪುರ ಮನ್ಯಾಕ ಹೋರಿಗೆ ಕೊಟ್ರು ಅವ್ರು. ಎಲ್ಲರೂ ಇಲ್ಲ ಅದಕ್ಕೆ ಹೋರಿ ಕೊಡ್ಬೇಕು, ಅದು ಬಾರಿ ಚೆನ್ನಾಗಿ ಹಬ್ಬ ಮಾಡ್ತೀವಿ, ಅದಕ್ಕೆ ಬಹುಮಾನ ಕೊಟ್ರು ಅವ್ರು. ಅಂದ್ರೆ ಇದು ಎತ್ತಿಗೆ ಆ ಎತ್ತಿಗೆ ಬಹುಮಾನ ಕೊಡ್ಬೇಕು ಅಂತ ಎಲ್ಲರೂ ಜನನ ಅದಕ್ಕೆ ಕೊಡ್ಬೇಕಂದ್ರೆ ಪರ್ಸನರ್ ಅದಕ್ಕೆ ಚಾಯ್ಸ್ ಮಾಡಿ ಅದಕ್ಕೆ ಕೊಟ್ರು. ಅದು ನಿಯತ್ತಿನ ಹಬ್ಬ, ನಿಯತ್ತಿನ ಹಬ್ಬ. ಈಗ ನಿಮ್ಮ ಹೋರಿ ಇಷ್ಟ ದಿನ ಹಬ್ಬ ಮಾಡಿದೆ, ಈಗ ಜನ ಏನ್ ಹೇಳ್ತಾರೆ ಹೋರಿ ಬಗ್ಗೆ? ಈಗ ನೀವೇ ಪರ್ಸನಲ್ ಆಗಿ ಎಲ್ಲರೂ ಬಹುಮಾನ ಇದಕ್ಕೆ ಕೊಡ್ಬೇಕು, ಹೋರಿಗೆ ಹೃದಯವಂತ ಹೋರಿಗೆ ಬಹುಮಾನ ಕೊಡ್ಬೇಕು ಫಸ್ಟ್ ಪ್ರೈಸ್ ಅಂತಂದ್ರೆ ಎಲ್ಲ ಜನ ಅಂದ್ರೆ ನಮ್ಮ ಹುಡುಗರು ಆಸೆ ಮಾಡಿದ್ರೆ ಇವತ್ತು ಆಗ್ಬೋದು ಅಂತಂದು ಅವರು ಕೊಡಂಬೇರ ನಿಯತ್ತಿನ ಹಬ್ಬ ಹಂಗಿಂಗ್ ಅಂತಂದ್ರೆ ಅವ್ರ ಹಬ್ಬಗಿಂದ ನಿಯತಿ ಮಾಡಲಿಲ್ಲ. ನಿಂತ್ಕೊಂಡು ಅವ್ರು ಇದು ಕೊಡಕ್ ಬಂದ್ರೆ ನಾವು ಅಲ್ಲೇ ಹೋಗೋದು ಬಂದ್ವಿ. ಮತ್ತು ಅವ್ರು ಅಲ್ಲಿ ನಮ್ಮ ಅಣ್ಣಾರಿದ್ರೆ ಕೊಡಂಬೆಲ್ಲಿ ಅವ್ರು ಕೊಡಪ್ಪ ಇಸ್ಕರಿ ಅಂತ ಹೇಳಿ ನಾವು ಊರಿಗೆ ಬಂದ್ವಿ. ಹಬ್ಬ ಮಾಡಿದ್ರೆ ನಮ್ಗೆ ಬಹುಮಾನ ಎಲ್ಲಿ ನಿಯತಿಂದ ಕೊಟ್ಟಿಲ್ಲ. ಸರಿ, ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಬಹುಮಾನ ಕೊಡ್ಲೇಬೇಕು, ಅದು ನಿಯತ್ತಲ್ಲಿ ಹಬ್ಬ ಮಾಡಿದ್ರೆ ಕರೆಕ್ಟಾಗಿ ಬರಬೇಕು. ಇನ್ನೊಂದೇನು ಅಂದ್ರೆ, ಈಗ ಹೋರಿ ಹಬ್ಬದಲ್ಲಿ ಹೆಸರು ಮಾಡೋದು ಮುಖ್ಯನಾ ಅಥವಾ ಬಹುಮಾನ ತರೋದು ಮುಖ್ಯನಾ ಅಂತ? ಆಸೆಯಲ್ಲಿ ಮಾಡಿಲ್ಲ, ಇವತ್ತಿನ ಒಂದು ಆಸೆ ಮಾಡಿಲ್ಲ. ಹಗ್ಗಾಡ್ಕಲಿ ಅದನ್ನ ಕೈ ಬಿಡ್ಲಿ, ಅದನ್ನ ಮುಗ್ದಾಣ ಬಿಡಿ ಮುಗ್ದಾಣ ಮತ್ತೆ ಹಿಡ್ಕಂತಾನಲ್ಲಿ ಮಗಳ ಹಿಡ್ಕಲಿದ್ರದೆ ಅಷ್ಟು ಹಿಡ್ಕ. ಹೇಳಿ ಸರ್. ಅದು ಹಂಗೆ ಯಾವಾಗ ಹೃದಯವಂತ ಅಂತ ಹೆಸರು ಇಟ್ಟು ಸುಮ್ಮನಿಲ್ಲತ್ತೆ ಬಿಡಬೇಕಾದ್ರೆ ಹಂಗೆ ಒಬ್ಬನ ಬಿಡು ಸಾಕು, ಹಿಡಬೇಕಾದ್ರೆ ಒಬ್ಬರ ಇದ್ರೆ ಸಾಕು, ಯಾರಿಗೆ ಧಕ್ಕಿ ಮಾಡಲ್ಲ, ಏನಿಲ್ಲ ಸೊನ್ನೈತಿ. ಅದಕ್ಕೆ ಆ ಹೆಸರಿಗೆ ತಕ್ಕನಂಗಿದೆ, ಅದು ಹೆಸರಿಗೆ ತಕ್ಕನಂಗಿದೆ. ಬಿಡ ಮುಂದಾದ್ರೆ ನಾ ಸುಮ್ಮನೆ ಒಂದ ಹಿಂಗ ನಿಂತಿರ್ತಂಗ ಜನ ಹುಡುಕಿ ಅಂತ ಅವ್ನು ಬಿಟ್ಟ ಮೇಲೆ ಹೋಗತಿ. ಯಾರು ಹೊಸ ಬಂದಾರ ಫೋಟೋ ತೆಗಿಸಬೇಕು, ಹಿಂಗ್ ಮಾಡ್ಬೇಕು ಈಗ ಅಷ್ಟ ಹಿಂಗ್ ಮಾಡ್ಬೇಕು. ಸಾಮಾನು ಕಟ್ಟಿಂದ ಒಂದ್ ಹೆಜ್ಜೆ ಸುಮಾರು ಇರ್ತದೆ, ಮಂದಿ ಬರ್ತಾರ. PP ಎಲ್ಲ ಎಷ್ಟು ಹೈಟ್ ಕಟ್ತೀರಾ ಸರ್? ಸುಮಾರು ಟೈಮ್ ಏರ್ಸ್ತೀವಿ ನಾವ್. ಏನಿಲ್ಲ ಅಂದ್ರೆ ಒಂದು 20 ಫೂಟ್ ಅಂತ ಏರ್ಸಿ 20 ಫೂಟ್ ಏರ್ಸಿದ್ರೆ ಜಾಸ್ತಿ ಆಗ್ಲಿಲ್ವಾ? 20 ಫೂಟ್ ಏರ್ಸ್ತಾವಣ ಹಂಗೇನಿಲ್ಲ. ಈಗ ಒಂದ್ ಸ್ವಲ್ಪ ಚಿಕ್ಕ ಹಬ್ಬದಾಗ ಒಂದ್ ಸ್ವಲ್ಪ ಆರಾಮಿದ್ದಲ್ಲ, ಅದಕ್ಕೆ ಚಿಕ್ಕ ಹಬ್ಬ ಹೋಗಿದ್ವಿ, ನಮ್ಮವ್ರಿಗೆ ಹೋಲಿಲ್ಲ ಅಲ್ಲಿ. ಅಲ್ಲಿಂದ ಒಂದ್ ಸ್ವಲ್ಪ ಕಮ್ಮಿ ಮಾಡಿದ್ವಿ, ಕುಪ್ಪಿಗೆ ಹಾಕಿದ್ವಿ, ಸ್ವಲ್ಪ ಕಮ್ಮಿ ಮಾಡಿದ್ವಿ. ಮತ್ ಬಂದ್ ಚಂದಾಪುರ ಹಬ್ಬ ಮಾಡಿದ್ವಿ, ಚಂದಾಪುರ ಟಾಪ್ ಎಬ್ಸಿದ್ವಿ. ಅಂದ್ರೆ ನಿಮ್ ಪ್ರಕಾರ ಎಷ್ಟು ಏರ್ಸ್ಬೇಕು ಅನ್ಕೊ ಈ ಮುಂದಿನ ದಿನಗಳಲ್ಲಿ? ಈಗ ಹಾವೇರಿ ಹೃದಯವಂತದಿಂದ ಏನೋ ಒಂದು ಕೊಡ್ಬೇಕು ಅಭಿಮಾನಿಗಳಿಗೆ ಅಂತ ಅಂದ್ರೆ
ಈಗ ಇಷ್ಟು ದಿನ ಎಷ್ಟೋ ಅಭಿಮಾನಿಗಳು ಆಗಿದ್ದಾರೆ ಆಲ್ರೆಡಿ. ಈಗ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ನಿಮ್ದು ಹಬ್ಬ ಇಲ್ಲಿಗೆ ನಿಂತಿಲ್ಲ, ಇನ್ನು ಕಂಟಿನ್ಯೂ ಇನ್ನೂ ಒಂದು ಎಷ್ಟೋ ವರ್ಷಗಳ ಗಟ್ಟಲೆ ನಡೀತಾ ಹೋಗುತ್ತೆ. ಈಗ ಹಾವೇರಿ ಹೃದಯ ಅಂತ ಕಡೆಯಿಂದ ಅಭಿಮಾನಿಗಳಿಗೆ ಇಂಥದ್ದು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ, ಓನರ್ ಕಡೆಯಿಂದ ಇಂಥದ್ದು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅವ್ರ ಅಭಿಮಾನಿಗಳು? ಈಗ ನಮ್ಮ ಹುಡುಗರು ನಾ ಅಂತ ಇವತ್ತಿನ ಅಲ್ಲಿ ಹಾಕ್ಬೇಕು ಇಲ್ಲಿ ಹಾಕ್ಬೇಕಂತ ನಾವು ಅಂತ ಒಂದ್ ಥರ ಅನ್ಕೊಂಡಿರಲ್ಲ. ನಮ್ಮ ಹುಡುಗರು ಓಸ್ ಅವರು ಇದ್ರಾಗ ಇನ್ಸ್ಟಾಗ್ರಾಮ್ನಾಗ ಕಮೆಂಟ್ ಮಾಡ್ತಾರೆ ಇಂತಲ್ಲಿ ಹಾಕ್ಬೇಕಂತ ಹೇಳಿದ್ರ ಅಂದ್ರೆ ಅಂತಲ್ಲಿ ಹಾಕೇವಿ ನಾವು. ನಮ್ಮ ಹುಡುಗರು ಏನ್ ಹೇಳ್ತಾರೆ ಅಲ್ಲಿಗೆ ಹಾಕ್ತೀರಾ? ಅಲ್ಲಿ ಬೆಂಬಳಿ ಹಾಕ್ಬೇಕಂತ ನಾವು ಅನ್ಕೊಂಡಿದ್ದೇನೆ ನಾನು. ಹುಡುಗರು ಬೇಡ ಎಲ್ಲರ ಮತ್ತೆ ಬೇರೆ ಕಡೆ ಹಾಕೋಣ, ಶಿಕಾರ್ಪುರ ಆತ ಎಲ್ಲರ ಹಾಕೋಣ ಅಂತಂದ್ರೆ ಆ ತಗರಪ್ಪ ನೀವು ಎಲ್ಲಿ ಹೇಳ್ತೀರ ಅಲ್ಲಿ ಅಂತಂದು ಹೇಳಿ. ಅಂದ್ರೆ ಶಿಕಾರಿಪುರಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದ? ಏನು ಅಭಿಮಾನಿಗಳು ಏನು ಹೇಳ್ತಾರೆ ಅದಕ್ಕೆ ಇದು ಮಾಡ್ತೀವಿ ಎಲ್ಲಿ ಹಾಕೋಣ ಅಂತಾರೆ ಅಲ್ಲಿ ಹಾಕ್ತೀವಿ. ಅಲ್ಲಿಗೆ ಹಾಕ್ತೀರಾ? ನಿಮ್ದು ನಿಮ್ದು ಏನಾದ್ರು ಪರ್ಟಿಕ್ಯುಲರ್ ಏನಾದ್ರು ಕಲರ್ ಗಿಲ್ಲರ್ ಏನಾದ್ರು ಇದೆಯಾ ಅಥವಾ ಹೇಗೆ ಅಂತ? ಈಗ ಯಾಕೆಂದ್ರೆ ಕೆಲವೊಬ್ರು ಜೂಲ ಅದಕ್ಕೆಲ್ಲ ಪರ್ಟಿಕ್ಯುಲರ್ ಏನೋ ಮಾಡ್ಕೊಂಡಿರ್ತಾರೆ. ಊರ ಇಲ್ಲ ಚಾಮುಂಡಿ ತರ ಮಾಡೋಣ, ಕ್ಯಾಂಪ್ ಕಲರ್ ಮಾಡೋಣ ಅಂತ ಆ ತರನ ಜೂಲ ಹೊಲ್ಸಿದ್ರ. ಏನಾದ್ರು ನಂಬರ್ ಗಿಂಬರ್ ಏನಾದ್ರು ಇದೆಯಾ ಅಥವಾ ಚಾಸಿ ನಂಬರ್ 143 143 143 ಅಂದ್ರೆ ಐ ಲವ್ ಯು ಅಂತ ಹೇಳ್ಬೇಕು ಅಂತ 143 ಅನ್ನೋದು ಎಲ್ಲೋದ್ರೂ ಅದೇ ನಂಬರ್ ಅಲ್ಲಿ ಬಿಡ್ತೀರಾ? ಈಗ ಹೋರಿ ಹಬ್ಬದಲ್ಲಿ ನೀವು ನೋಡಿರೋ ಪ್ರಕಾರ ಈಗ ನೀವು ಹೇಳಿದ್ರೆ ನಿಯತ್ತಿನ ಹಬ್ಬ ಮಾಡ್ತಿಲ್ಲ ಅಂತ, ಈಗ ನಿಮ್ಮ ಹೋರಿ ಪರ್ಸನಲ್ ಆಗಿ ಹೋರಿ ಹಬ್ಬದ ಬಿಟ್ಟಾಕಿ ನಿಮ್ಮ ಹೋರಿ ಯಾವ್ದಾದ್ರು ಹಬ್ಬದಕ್ಕೆ ಹೋದಾಗ ನಿಮಗೆ ಇಲ್ಲ ನಾನು ಇವತ್ತಿಗೆ ಬಿಟ್ಬಿಡ್ಬೇಕು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಇತ್ತು ಇಲ್ಲ ಇವತ್ತು ಯಾಕೋ ಇದು ಸರಿ ಮಾಡ್ಲಿಲ್ಲ ಇತ್ತು ಆ ಥರ ಯಾವಾಗಾದ್ರೂ ಅನ್ಸಿದ್ಯಾ? ಸಿಗ್ಗ ಹಬ್ಬದಾಗ ನಮ್ಮ ಊರೇ ನಮ್ಗೆ ಅಂತ ಹಿಡಿಸ್ಲಿಲ್ಲ, ಅದು ಯಾಕೆ ಹೋಗ್ಲಿಲ್ಲ ಅಲ್ಲಿಗೆ ಹಬ್ಬ ಅಲ್ಲಿ ಮಧ್ಯಾಹ್ನಕ್ಕೆ ಏರ್ಕೆ ಬಂದ್ಬಿಟ್ಟು ನಮ್ಮ ಮನೆ ಬ್ಯಾಡಪ್ಪ ಹೋರಿ ಯಾಕೆ ಹೋಗಲ್ದು ಅಂತಂದು ಏರ್ಕೆ ಬಂದ್ರಿ. ಮತ್ತೆ ಎಲ್ಲಿ ಹಬ್ಬ ಮಾಡಿದ್ರೆ ಸಾಯಂಕಾಲ ಮಾಡೋಣ ಹಬ್ಬ ಮಾಡಿ. ಈಗ ಎಷ್ಟು ರೌಂಡ್ ಬಿಡ್ತೀರಾ ಅಂದಾಜು? ಒಂದು ಹಬ್ಬ ಅಂದ್ರೆ ಎಷ್ಟು ರೌಂಡ್ ಬಿಡ್ತೀರಾ? ಎಲ್ಲ ನಾವು ಹುರಿ ಹಾಕದಲ್ಲಿ ಭಾಳ ಪಾಯ ಸಿಕ್ಕಲ್ಲ, ಊರಿ ಹೆಸರಾದಂತ ಹುರಿ ಹಾಕದಲ್ಲಿ ಹಾಕ್ದು ನಾವು 3 ಸಲ 2 ಸಲ 4 ಸಲ ಮಟ ಬಿಟ್ಟು ಮತ್ತೆ ಒಳ್ಳೆ ಎಲ್ಲಿ ನಮ್ಗೆ ಅಂತ ಎಲ್ಲಿ ಹೋರ್ ಕುಡಿದ 4 ಸಲ ಅಷ್ಟೇ. 4 ಸಲ ಬಿಟ್ಟು 4 ಬಿಡೋಣ. ಎಲ್ಲಿ ಪಾಯ ಸಿಕ್ಕಿಲ್ಲ ನಮ್ಗೆ ಅಷ್ಟೇ. ಪಾಯ ಸಿಕ್ಕ ಬಿಡಾಕ್ ವಿಚಾರ ಮಾಡಲ್ಲ ಬಿಡ್ತೇವೆ. ನಮ್ ಗೊತ್ತಾ ಊರಿ ನಾವ್ ಅಲ್ಲಿ ಹೋದಲೆ ಅಂತ ಕ್ರೇಜ್ ಊರಿ ನಮ್ ಕೊಟ್ಟು ಯಾರು ಕಾಂಪಿಟೇಷನ್ ಕೊಡಂತಾರೆ, ಯಾರು ಕಾಂಪಿಟೇಷನ್ ಕೊಟ್ಟು ಬಿಡ್ತಾವ ಕೊಟ್ಬಿಟ್ಟೆ ಬಿಡ್ತಾರೆ. ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ. ಸರ್ ಈಗ ನಿಮ್ಮ ಎತ್ತು ಈಗ ಎಷ್ಟೋ ಜನ ಒಂದ್ ಸ್ವಲ್ಪ ಜನ ಮಾತಾಡ್ತಾರೆ ಇಲ್ಲಿ. ಈಗ ನಿಮ್ಮ ಪ್ರಕಾರ ನಿಮ್ಮ ಕರೆಕ್ಟ್ ಒಪಿನಿಯನ್ ಬರ್ಬೇಕು ಇದಕ್ಕೆ, ನಿಮ್ಮ ಎತ್ತು ಇನ್ನೂ ಹೆಸರಾಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದೆಯೋ, ಇನ್ನೂ ಆಗೋದು ತುಂಬಾ ಇದೆ ಅಂತ ಅನ್ಸಿದೆಯೋ, ಅಥವಾ ಈಗ ಆಗಿರೋದ್ರಲ್ಲಿ ಸಾಕು ಅನ್ನಂಗಿದೆಯೋ, ಅಥವಾ ಇನ್ನೂ ಹೆಸರೇ ಆಗಿಲ್ಲ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದೆಯೋ? ಈಗ ಒಬ್ಬರಿಂದ ಯಾವ ಹೆಸರಾಗಲ್ಲಣ್ಣ, ಅಭಿಮಾನಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಸರಾಗತ್ತೆ. ಈಗೆಲ್ಲ ಆಗೈತೆನ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕನ್ನೋ ನಮ್ದು ಆಸೆ ಐತೆ. ಆಸೆ ಇದೆ. ಏನು ಹಬ್ಬ ಮಾಡಕತ್ತಿಲ್ಲ ನಾವು ಹುಡ್ರ ಅಭಿಮಾನಿಗಳು ಹೇಳಿದ್ರೆ ಎಲ್ಲಾದ್ರೂ ಹಬ್ಬ ಆಗ್ತವೆ. ಆಮೇಲೆ ಈಗ ಪರ್ಸನಲ್ ಆಗಿ ಈ ಹೋರಿ ಹಬ್ಬ ಬಿಟ್ರೆ ಬೇರೆ ಕಡೆ ಹೆಸರು ಬೇರೆ ಫೀಲ್ಡ್ಗಳಲ್ಲಿ ಹೆಸರು ಮಾಡೋದು ಅದು ಡಿಫ್ರೆಂಟ್. ಹೋರಿ ಹಬ್ಬದಲ್ಲಿ ನಂದೊಂದು ಹೆಸರು ಇರಲಿ ಅನ್ನೋದು ಯಾಕೆ ಅಂತ ನಿಮ್ಮ ಪ್ರಕಾರ? ಅಲ್ಲ ಅದೇ ಯಾಕೆ ಈಗ ನೀವು ಹೃದಯವಂತ ಅಂತ ಹಾಕಿದ್ರಿ, ಎಲ್ಲೋದ್ರೂ ಹೃದಯವಂತ ಅನ್ಬೇಕು ಅಂತ ಅಂದ್ರೆ ಯಾಕೆ ಅಂತ, ಅದನ್ನ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ? ಆದ್ರೂ ಒಂದು ನಮ್ದು ಒಂದು ಸ್ವಲ್ಪ ಹೆಸರಾಗಲಿ, ಬಸವಣ್ಣಗೊಂದು ಹೆಸರಾಗಲಿ ಅಂತ ಒಂದು ಉದ್ದೇಶ. ಫಸ್ಟ್ ಈಗ ನಿಮ್ಮ ಪ್ರಕಾರ ಯಾವ ಹಬ್ಬದಿಂದ ನಿಮಗೆ ಇಲ್ಲ ನಮ್ಮ ಹೋರಿ ಗುರ್ತಾಗ್ತಿದೆ ಅಂತ ಯಾವ ಹಬ್ಬದಿಂದ ಅನಿಸ್ತು ಪರ್ಟಿಕ್ಯುಲರ್ ಆಗಿ? ಯಾಕೆಂದ್ರೆ ಒಂದು ಹೋರಿ ಕಟ್ಟಿದ್ರಿ ಅಂದ್ರೆ ಈಗ ಸುಮ್ಮನೆ ಕಟ್ಟಿರ್ತೀರಾ, ಫಸ್ಟಿಗೆ ಅದು ಒಂದು ಹಬ್ಬ ಮಾಡುತ್ತೆ ಅಲ್ಲಿ ಕಟ್ಟಿರ್ತೀರಾ, ಬಟ್ ಆ ಟೈಮಲ್ಲಿ ನಿಮಗೂ ಗೊತ್ತಿರಲ್ಲ. ಅದೇ ಅದಕ್ಕೆ ಹೇಳಿದ್ದೆ ಹಂಗ ಮೇಸೋ ಭಾಳ ಅನೇಕ ಊರಿದವು, ಯಾರು ಅಷ್ಟೇನ್ ತಲೆಕೆಸಂಡಲ್ಲ. ನಾವು ಒಂದಿನ ನಮ್ಮ ಮನೆಗೆ ಒಂದು ದೇವ್ರ ಬಂದವು ಇರ್ಲಿ ಹಬ್ಬ ಮಾಡೋಣ ಅಂತಂದು ಗದ್ರ್ಯಾಗ ಹೋದ ಹಚ್ಚೆ ವರ್ಷ ಸುಮಾರು ಒಂದು 14-15 ಹಬ್ಬ ಮಾಡಿದ್ವಿ. ಆಮೇಲೆ ಈ ಪಿಪಿ ವರ್ಷ ಇರ್ತೀವಿ, ಆರ್ಡರ್ ಹಬ್ಬದಿಂದ ಫಸ್ಟ್ ಟೈಮ್ ಆರ್ಡರ್ ಪಿಪಿ ವರ್ಷಿದ್ವಿ, ಅಲ್ಲಿಂದ ಇದು ಪಿಪಿ ವರ್ಷ ಒಂದೇ ಹಬ್ಬ. ಸರ್ ನಿಮ್ಮಿಂದ ಒಂದು ಒಪಿನಿಯನ್, ಯಾಕೆಂದ್ರೆ ನಿಮ್ದು ಅಲೆ ಒಂದು ಹೆಸರು ಮಾಡಿಕೊಟ್ಟಿದೆ ನಿಮಗೆ, ನಿಮ್ಮಿಂದ ಒಂದು ಒಪಿನಿಯನ್ ಹೋಗ್ಲಿ. ಯಾಕೆಂದ್ರೆ ಹೋರಿ ಹಬ್ಬದಲ್ಲಿ ಹೆಸರು ಮಾಡಬೇಕು ಅನ್ನೋರು ತುಂಬಾ ಜನ ಇದ್ದಾರೆ, ನಿಯತ್ತಿಂದ ಹೆಸರು ಮಾಡಬೇಕು ಅನ್ನೋರು ಬಹಳ ಜನ ಇದ್ದಾರೆ. ಈ ವಿಡಿಯೋ ನೋಡ್ತಿರೋರು ಎಷ್ಟೋ ಜನ ಇದ್ದಾರೆ. ಅವ್ರಿಗೆ ನಿಮ್ಮಿಂದ ಒಂದು ಸಂದೇಶ ಹೋಗ್ಲಿ, ಏನ್ ಮಾಡಬೇಕು ಅಂತ ಹೆಸರು ಮಾಡಬೇಕು ಅನ್ಕೊಂಡ್ರೆ ಒಂದು ಹೋರಿ ಈಗ ಒಂದು ಹೆಸರು ಮಾಡಬೇಕು ಹಬ್ಬದಲ್ಲಿ ಅಂದ್ರೆ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ? ಏನು ಇಂಪಾರ್ಟೆಂಟ್ ಅಂದ್ರೆ ಯಾರು ಕೂಡ ತೊಂದರೆ ಜಗಳ ಮಾಡಬಾರ್ದು. ಈಗ ಸುಮ್ಮನೆ ದುಡ್ಡಾರಿ ಮೇಲೆ ಜಗಳ ಮಾಡಬಾರ್ದು. ಅದು ಬಸವಣ್ಣ ತಕ್ಕಂಗೆ ಹಬ್ಬ ಮಾಡ್ಕೊಂತವ್ರು ತಾನ ಅಭಿಮಾನಿಗಳು ಹಾಗೆ ಹಾಕರಣ್ಣ. ಈಗ ಒಂದು ಏನೇ ಹೆಸರು ಆಗ್ಬೇಕಂದ್ರೆ ಅದು ನಿಯತ್ತಿಂದ ಹಬ್ಬ ಮಾಡ್ತಂದ್ರೆ ಹೆಸರು ಹಾಗೆ ಆಗುತ್ತೆ. ಗಲಾಟೆ ಮಾಡ್ಕೊಬಾರ್ದು, ಎಲ್ಲಿ ಜಗಳದಿಂದ ಏನಿದೆ ಇಲ್ಲ. ನಾವು ಎಲ್ಲಿ ಅದು ನಿಯತ್ತಿಂದ ಹಬ್ಬ ಮಾಡ್ತೇವೆ, ಬಹುಮಾನ ಕೊಟ್ಟು ಇಷ್ಟ ಮಾಡ್ತೀವಿ, ಒಳ್ಳೆ ಅಂದ್ರೆ ಪ್ರೀತಿ ಅಮ್ಮ ಸುಮ್ಮನೆ ಏರ್ಕೊಂಡು ಊರಿ ಬರ್ತೇವೆ. ಓಕೆ, ನೀವು ಈಗ ಪಾಸಿಟಿವ್ ಕೇಳಿರ್ತೀರ ತುಂಬಾ, ಯಾವ್ದಾದ್ರು ನೆಗೆಟಿವ್ ಕೇಳಿರೋದು ಏನಾದ್ರು ಇದೆಯಾ ಹೋರಿ ಬಗ್ಗೆ? ನಿಮ್ಗೆ ಯಾರಾದ್ರೂ ಒಬ್ರು ಹೇಳಿರ್ತಾರೆ, ಯಾಕೆಂದ್ರೆ ಬರೀ ಪಾಸಿಟಿವ್ ತೋರಿಸಲ್ಲ ನಾನು ನನ್ನ ಚಾನಲ್
ಚಾನಲಲ್ಲಿ ಕೆಲವೊಂದು ನೆಗೆಟಿವ್ ಹಾಕಿದ್ರೆ, ಏಕೆಂದರೆ ನಿಮ್ಗೆ ಯಾರೋ ಒಬ್ರು ಹೇಳಿರ್ತಾರ ಪದನ, ನೀವು ಅವರಿಗೆ ನಮ್ಮ ಚಾನಲ್ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ. ಯಾರೋ ಒಬ್ರು ನೆಗೆಟಿವ್ ಕೇಳಿರ್ತೀರ, ಏಕೆಂದರೆ ಒಂದು ಹೋರಿ ಬೆಳೀತಿದೆ ಅಂದರೆ ಹಿಡಿದು ಜಗ್ಗೋರು ತುಂಬ ಜನ ಇರ್ತಾರೆ. ನಮ್ಮಿದ್ರಿಗಂದ್ರೆ ನೇರವಾಗಿ ಏನು ಯಾರು ಏನು ಮಾತಾಡ್ತಾರೆ. ನಿಮಗೆ ಕೊಡ್ತೀನಿ, ಈಗ ನಿಮಗೆ ಪಕ್ಕಾ ಕೊಡ್ತೀನಿ. ಅವ್ರು ಹಿಂದ್ಗಡೆ ಮಾತಾಡ್ಕೊಂತ ಇರ್ತಾರಣ್ಣ, ಅವ್ರು ಮಾತಾಡ್ರ ಸಾವಿರ ಮಾತಾಡ್ಲಿ, ಅವ್ರೇನ್ ಹೇಳ್ಯಾರಂತ ನಾವೇನು ಹಬ್ಬ ಬಿಡಲ್ಲಣ್ಣ, ಅವ್ರದ್ರಿಗೆ ಅವ್ರಿಗೆ ಹಬ್ಬ ಹಾಕ್ತಾವ, ನಾವೇನು ಹಬ್ಬಕ್ಕೆ ಹಾಕ್ತಿದವಣ್ಣ ಹಾಕ್ತಿವಿ. ಅದೇ ಅವರಿಗೆ ಈಗ ಮುಂದಿನ ಅಖಾಡದಲ್ಲಿ ಯಾರೋ ಒಬ್ರು ಹಿಂದಿನ ಮಾತಾಡಿದ್ರು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ. ಮಾತಾಡ್ರ ಸಾವಿರ ಮಾತಾಡ್ತಾರಣ್ಣ, ಮಾತಾಡ್ರೆ ಏನ್ ಸೆಂಟರ್ ಕಣಕ ನಮ್ದೇನು ಹಬ್ಬಕ್ಕಂತ ಹಾಕಿ ಆಗ್ತದೆ. ಅವ್ರೇನು ಕಿಸಂಗಿದ್ರೆ ಅಲ್ಲಿ ಹಬ್ಬ ಬಂದು ಕಿಸಿ ಹಬ್ಬ ಕಿಸಿದ್ವಿ ಇಷ್ಟ ಅಂತ ಹೇಳ್ತಾವ. ಓಕೆ ಓಕೆ. ನಾವೇನು ಯಾರಿಗೇನು ಸಲ ಮಾಡಿಲ್ಲ ಅಣ್ಣ, ನಾವು ಯಾರಿಗೆ ಸಲ ಮಾಡೋದು ಹಬ್ಬನ ಮಾಡಿಲ್ಲ, ಇಷ್ಟು ಹಬ್ಬ ಮಾಡಿದ್ರೆ. ನೀವು ಕೇಳಿರೋ ಪ್ರಕಾರ ಬ್ರದರ್, ಅಂದ್ರೆ ಈಗ ಕೇಳಿಲ್ಲ ಅಂತ ಹೇಳಿದ್ರೆ, ಈಗ ನಿಮ್ಮ ಪ್ರಕಾರ ಯಾವ್ದಾದ್ರು ಒಂದು ಈಗ ನೆಗೆಟಿವ್ ಕಮೆಂಟ್ಸ್ ಅಲ್ಲಿ ಬರೋದು, ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಈಗ ಒಂಥರ ಬಿಗ್ ಬ್ಯಾಂಗ್ ಆಗಿಬಿಟ್ಟಿದೆ. ನಾವು ಬಂದಿರೋದು ಸೋಷಿಯಲ್ ಮೀಡಿಯಾ ಮುಖಾಂತರನೇ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ಯಾವ್ದಾದ್ರು ಕೇಳಿದ್ದೀರಾ ಅಥವಾ ಹೇಗೆ ಅಂತ? ಏನಂತ ಅಂದ್ರೆ ಈಗ ಬ್ಯಾಡ್ ಒಪಿನಿಯನ್ ಯಾರೋ ಒಬ್ರು ಹೇಳಿದ್ರು, ಇಲ್ಲ ಓಪನ್ ಚಾಲೆಂಜ್ ಮಾಡಿರ್ತಾರೆ ಕೆಲವೊಬ್ರು, ಆ ಥರ ಏನಾದ್ರು ಕೇಳಿದ್ದೀರಾ ಅಂತ? ನಾವ್ ಯಾರ ಕಡೆಯಿಂದ ಇವತ್ತಿನ ದುಶ್ಮನಿ ಮಾಡಿಲ್ಲಣ್ಣ, ಯಾರು ನಮ್ಗಾದ್ರೆ ದುಶ್ಮನಿಗಿರಿ ಯಾರು ಮಾಡಿಲ್ಲ. ನಮ್ಮೂರಲ್ಲಿ ಬಿಟ್ರೆ ಮತ್ತೆ ಎಲ್ಲಿ ದುಶ್ಮನಿಗಿರಿ ಇಲ್ಲ. ನಮ್ಮೂರಲ್ಲೇ ಇರೋದು ಒಟ್ಟು ದುಶ್ಮನಿಗಿರಿ, ಅದೇ ಆಗೋದು. ನಮ್ಮೂರಾಗ ಇರೋಣ ಒಟ್ಟು ದುಶ್ಮನಿಗಿರಿ ಇರೋದ ನಮ್ಮೂರಾಗ ಅದಾರ. ಮತ್ತೆ ಬೇರೆ ಎಲ್ಲಿ ನಾವೆಲ್ಲಿ ಯಾರು ಕೂಡ ಜಗಳ ಮಾಡಿಲ್ಲ, ಯಾರು ಕೂಡ ಏನು ತೊಂದರೆ ಮಾಡ್ಕೊಂಡಿಲ್ಲ, ಏನಿಲ್ಲ. ನಾವೆಲ್ಲರೂ ಚಂದಾಗ ಅದ. ಸರ್, ಹೋರಿ ನಿಮಗೆ ಸಿಕ್ಕಿದ್ದು ಹೇಗೆ ಅಂತ, ಅಂದ್ರೆ ನಿಮ್ಮ ಮನೆಗೆ ಬಂದಿದ್ದು ಹೇಗೆ ಅಂತ? ಇದು ಅಂದ್ರೆ ಅಣ್ಣ, ನಮ್ಮ ಮುಂಚೆ ಒಂದ್ ಜೊತೆ ಹೋರಿದ್ ದೊಡ್ಡವು, ಅವನ್ನ ಇದ್ದು ಇಲ್ಲ ಹುಡ್ರು ಮೊಕ್ಕರಳ್ಳಿಯಾಗ ಒಂದ್ ಜೊತೆ ಹೋರಿ ಅದಾವ, ತಗೊಂಬರೋಣ ಅಂತಂತ ಹೇಳಿದ್ರೆ, ಹಂಗಾಗಿ ಅವ್ನ ಕೊಟ್ವಿ, ಇವ್ನ ತರಕಂತ ಹೋದಿವಣ್ಣ. ಇವು ಭಾಳ ಓಡಾಡಿದ್ವು, ಭಾಳ ಅಂದ್ರೆ ಭಾಳ ಗಳಕ್ಕೆ ಹೋಗಿದ್ದಲ್ಲ, ಏನಿಲ್ಲ ಅಲ್ಲಿ ಭಾಳ ಅನಾವನಿ ಮಾಡಿದ್ವು ಒಂದಿಷ್ಟು ಜನನ್ನ. ಇರ್ಲಿ ನೋಡೋಣ ನಮ್ಮ ಮನೆಗೆ ಬಂದು ಯಾಕ್ರೆ ಸುಧಾರಣೆ ಆದ್ರೆ ಅಲ್ಲಿ ಅಂತಂದು ಹೇಳಿ ತಗೊಂಬಂದಿವಿ. ಅಂದ್ರೆ ನೀವು ಹಬ್ಬಕ್ಕೆ ತಂದಿದ್ದ ಅಥವಾ ಹಬ್ಬಕ್ಕಂತ ಏನ್ ತಂದಿಲ್ಲ ಅಣ್ಣ, ಮುಂಚೆ ಯಾವಾಗ ನಮ್ಮ ಮನೆ ಹಬ್ಬದವ್ರು ಅದಾದವನ ಇವಂತಲ್ಲ, ಯಾವಾಗ ಮುಂಚಿದ್ವು ಹಬ್ಬದವ್ರೆ ಇದ್ವು. ಇವು ಹಬ್ಬ ಮಾಡತೈತಿ, ಇದು ಅಂತ ಏನು ಹಬ್ಬ ಮಾಡಲ್ಲ ಅಂತ ಹೇಳಿದ್ರಣ್ಣ. ಅಂದ್ರೆ ಈಗ ಇದು ಹಬ್ಬ ಮಾಡುತ್ತೆ, ಅದು ಮಾಡಲ್ಲ, ಹಬ್ಬ ಮಾಡಲ್ಲ, ಅದು ಚೆನ್ನಾಗಿ ಹಬ್ಬ ಮಾಡುತ್ತೆ ಅಂತ ಹೇಳಿದ್ರಣ್ಣ. ಹೆಂಗ್ರಿ ಯಾಕ್ರೆ ನಮ್ಗೆ ಹಬ್ಬದವ್ರು ಬೇಕಾಗಿತ್ತಣ್ಣ, ಹೋಗಿ ಮುಗಿಸ್ಕೊಂಡು ತಗೊಂಬಂದಿವಣ್ಣ. ಈಗ ಅದು ಉಲ್ಟಾ ಆಗ್ಬಿಟ್ಟಿದೆ, ಅದು ಹೋಗತ್ತಣ್ಣ, ಇದು ಹೋಗತಿ, ಆದ್ರೆ ಅದಕ್ಕಿಂತ ಸ್ಪೀಡ್ ಇದೆ ಈಗ. ಅಂದ್ರೆ ಇದನ್ನು ಈಗ ಪಕ್ಕದಲ್ಲಿ ಬಿಡ್ತೀರಾ ಅಥವಾ ಇದು ಪಿಪಿ ವರ್ಷಕತ್ತ? ಇದಕ್ಕೂ ಪಿಪಿ ಅದಕ್ಕೂ ವರ್ಷಕತ್ತ, ಇದಕ್ಕೂ ವರ್ಷಕತ್ತ. ಅಂದ್ರೆ ಒಂದೇ ಅಖಾಡದಲ್ಲಿ ಎರಡು ತಗೊಂಡು ಹೋಗ್ತೀರಾ ಅಥವಾ ಒಂದೊಂದೇ ಹೋಯ್ತೀವಣ್ಣ? ಅದನ್ನು ಆದ್ರೂ ಒಂದೇ ಹೋಯ್ತೀವಿ, ಇದನ್ನಾದ್ರೂ ಒಂದು ಕಾಪು ಹೋಯ್ತೀವಿ, ಅದು ಮನ್ಯಾಗ ಇರ್ತೈತಿ. ಮತ್ತೆ ಬೇರೆ ಊರಿಗೆ ಹೋಯ್ತೀವಣ್ಣ, ಅದನ್ನ ಇದನ್ನ ಬೇರೆ ಊರಿಗೆ ಹೋಯ್ತೀವಿ. ನಿಮ್ಮ ಈಗ ನಾಳೆ ಹಬ್ಬ ಇದೆ ಅಂತ ಅನ್ಕೊಂಡ್ರೆ ನಿಮ್ ಪ್ರಿಪರೇಷನ್ ಎಲ್ಲ ಹೆಂಗಿರುತ್ತೆ, ಅಥವಾ ಎಷ್ಟು ಖರ್ಚು ಬರುತ್ತೆ ನಿಮಗೆ ಅಂದಾಜು? ಒಂದು ಖರ್ಚು ಬರುತ್ತೆ ಒಂದು 15,000 ರೂಪಾಯಿ ಅಂತ ಮಿನಿಮಮ್ ಬಂದೇ ಬರುತ್ತೆ. ಮಿನಿಮಮ್ ಒಂದು 15,000 ಅಂತ ಬಂದೇ ಬರುತ್ತೆ. ಈಗ ಒಂದು 15,000 ಹಾಕೊಂಡು ಇಲ್ಲಿಂದ ಒಂದು 15-20 ಜನ ಅಂತ ಹೋಗಿರ್ತೀರಾ. ಈಗ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಅಂದ್ರೆ, ನೀವು ಹೋರಿಯಿಂದ ಅದು ಏನ್ ಮಾಡ್ಬೇಕು ಅದು ಮಾಡೇ ಮಾಡುತ್ತೆ ಹಬ್ಬದಲ್ಲಿ. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ? ನಾವು ಹುಡ್ರು ಬಂದಿರ್ತಾರ, ಅವ್ರಿಗೆಲ್ಲ ಖರ್ಚು ನೋಡ್ಕೋಬೇಕು. ಈಗ ಹಬ್ಬ ಹಾಕ್ಯವಂತಂದು ಮತ್ತೆ ಇದಕ್ಕೆ ಎಲ್ಲ ಇದು ಮಾಡ್ಬೇಕು. ಅಲ್ಲಿ ನಂಬರ್ ಹರ್ಸಾಕ ಗಾಡಿ ಬಾಡಿ ಎಲ್ಲ ಖರ್ಚು ಇರ್ತಾವಣ್ಣ. ನಾವೇನು ಖರ್ಚಿಗೆ ಏನು ವಿಚಾರ ಮಾಡಲ್ಲಣ್ಣ. ಹುಡ್ರ ಹೋರಿ ಹಬ್ಬ ಹಾಕ್ಬೇಕಂದ್ರೆ ಸುಮ್ಮನೆ ಹಾಕ್ತೇವಣ್ಣ. ಮತ್ತೆ ಯಾವ ದುಡ್ಡಕ್ಕೆ ನಾವು ಅದಾವಣ್ಣ, ಜಗತ್ತಿಗೆ ಅನ್ನ ಹಾಕವ್ರು ಅವ್ರು ಪ್ರೇಮ ಯಾವಾಗಿದ್ರು ಕೇಳ್ಯದ ಏನು 15,000 ರೂಪಾಯಿ ಹೋದ್ರಿ ಏನಾಗ ನಂಗೆ ಹಬ್ಬಕ್ಕೆ ಹಾಕ್ತೇವೆ. ಸರ್, ಈಗ ಫೈನಲ್ ಆಗಿ ನಿಮ್ಮ ಹೋರಿ ಕಡೆಯಿಂದ ಒಂದಿಷ್ಟು ಜನ ಅಭಿಮಾನಿಗಳು, ಯಾಕೆಂದ್ರೆ ನಿಮಗೆ ಗೊತ್ತಿರಲ್ಲ ಅಣ್ಣ ಹಾವೇರಿ ಹೃದಯ ಅಂತ ಮಾಡಿ ಅಂತ ಹೇಳಿದ್ದಾರೆ, ಅವ್ರಿಗೆ ಸ್ಪೆಸಿಫಿಕ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಾ ಅವ್ರಿಗೆ ಹೇಳ್ಬೇಕು, ಅವ್ರ ನಮ್ಮ ಪ್ರೀತಿ ಅಭಿಮಾನ ಅವ್ರ ಮೇಲೆ ಯಾವಾಗ ಸದಾ ಇರ್ತದೆ ನಮ್ದು. ಅವ್ರು ಒಳ್ಳೇದನ್ನ ಬೆಸನ ಅಂತಂದೇಳಿ ಇಷ್ಟಂತ ಹೇಳ್ತೇವೆ. ಓಕೆ, ನಮ್ಮ ಊರ ಅಭಿಮಾನ ಆದ್ರೆ ಒಳ್ಳೆ ಅವ್ರು ನಮ್ಮ ಊರಿ ಅಭಿಮಾನಿಗ್ಯಾರ ಅಂತಂದ್ರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಅಂತ ಹೇಳ್ತಾವ ನಾವು. ಹೇಳಿ. ಬರೋದಲ್ಲ ಬ್ರದರ್, ನಿಮ್ಮ ಹೆಸರು? ನಮ್ಮ ಹೆಸರು ಇಸಾಕ್ ಅಂತ ಹೇಳಿ ಅಣ್ಣ. ಇಸಾಕ್ ಅಂತನಾ? ಹಾವೇರಿ ಹೃದಯ ಅಂತ ಏನಕ್ಕೆ ಬೇಕು ಅಂತ ಅಣ್ಣ? ಇದು ಹಾವೇರಿ ಹೃದಯ ಅಂತ ಯಾಕೆ ಇಟ್ಟು ಅಂತ ಹೆಸರು ಅಣ್ಣ ಇದಕ್ಕೆ. ಇದು ಹೋರಿ ಬಂದ್ಬಿಟ್ಟು ಎಲ್ಲಾದ್ರೂ ಹಬ್ಬಕ್ಕೆ ಹೋಗಿಲ್ಲ ಅವು. ಇವಾಗ ಅವನೊಬ್ಬನೇ ಹಿಡ್ಕೊಂಬಂದು ಹಬ್ಬ ಮಾಡ್ಬೋದು. ಇವಾಗ ಇದಕ್ಕೆ ನಮ್ಮವ್ರು ತಮ್ಮವ್ರು ಯಾರಂತ ಗೊತ್ತಾಗುತ್ತೆ ಊರಿಗೆ. ನಾವು ಎಷ್ಟೋ ಸರಿ ಮುಂದ್ಗಡೆ ಎದುರುಗಡೆ ಸಿಕ್ಕಾಕೊಂಡಿದೀವಿ ಇದು ಸ್ಪೀಡ್ ಬರುವಾಗ, ಆದ್ರೆ ನಮ್ಮವ್ರು ಅಂತ ಹೇಳಿ ಯಾವತ್ತೂ ಹೊಡೆದಿಲ್ಲ ನಮ್ಗೆ. ನಾನೇ ಎಷ್ಟೋ ಸರಿ ಎದುರುಗಡೆ ಸಿಕ್ಕಾಕೊಂಡಿದ್ದೀನಿ ಅಣ್ಣ. ಎದುರುಗಡೆ ಬಂದಾಗ ನಮ್ನ ಆದ್ರೆ ಹಾರ್ಬಿಟ್ಟು ಹೋಗುತ್ತೆ, ಹೊಡ್ಕೊಳ್ಳಲ್ಲ ಚಟ್ಟಲ್ಲಿ, ಕಾಲಲ್ಲಿ ಆದ್ರೂ ಹೊಡ್ಕೊಳಂಗಿಲ್ಲ ಅಣ್ಣ. ಅದೇ ಒಂದು ಇದ್ರ ನೋಡ್ಬಿಟ್ಟು ಹೆಸರು ಇಟ್ಕಿದ್ದಣ್ಣ ಇದಕ್ಕೆ. ಇದ್ರ ಮನಸ್ಸು ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಿ, ಹೃದಯವಂತ ಅಂತ ಹೇಳಿ. ಈಗ ಈಕೆ ಹೊರಗಡೆ ಎಲ್ಲೋ ಒಂದು ಅಭಿಮಾನಿಗಳು ಹೃದಯವಂತ ಬಂದಿದೆ ಅಂತ ಹೇಳ್ತಾರೆ, ಅವಾಗ ನಿಮಗೆ ಎಲ್ಲೋ ಒಂದ್ ಹತ್ರ ಖುಷಿ ಆಗುತ್ತೆ. ಯಾರೋ ನಿಮಗೆ ಗೊತ್ತಿಲ್ಲದ ವ್ಯಕ್ತಿ ಅಣ್ಣ, ನಾವು ಇವಾಗ ಎಷ್ಟಂತ ಹಬ್ಬಕ್ಕೆ ಹೋಗಿದ್ದೀನಿ. ಇವಾಗ ನಾನಂತ ಯಾರು ಪರಿಚಯ ಇರಲಿಲ್ಲ ಫಸ್ಟಿಗೆ ಹಬ್ಬ ಮಾಡುವಾಗ ಎಷ್ಟೋ ಜನಕ್ಕೆ ನಾವು ಗೊತ್ತಿರ್ಲಿಲ್ಲ. ಇವಾಗ ಈ ಹೋರಿನ ಸಂಬಂಧನೇ ನಾನು ಎಷ್ಟೋ ಜನಕ್ಕೆ ಪರಿಚಯ ಆಗಿದ್ದೀನಿ ಅಣ್ಣ. ಇವಾಗ ಈ ದೊಡ್ಡ ಹೋರಿಯರಿಗೆ ಎಲ್ಲ ಪರಿಚಯ ಇರಲಿಲ್ಲ ನಾವೆಲ್ಲ. ಇವಾಗ ಹೃದಯವಂತ ಹೋರಿಯರಪ್ಪ. ಇವಾಗ ಯಾರು ನಾವು 3 ಜನ ದೋಸ್ತರು ಇದೀವಿ.
ಇವಾಗ ನಾನು ಇನ್ನೊಬ್ಬ ನಮ್ಮ ಕಿರಣನ ಹುಡುಗ ಇನ್ನೊಬ್ಬ ಶಿಷ್ಯನ ಇದ್ದಾರಣ, ನಾವು 3 ಜನ ದೋಸ್ತ್ರೆ. ನಾವು ಎಲ್ಲಾದ್ರೂ ಹೋಗ್ಲಿ ಇವಾಗ ಹೃದಯವಂತ ಹೋರಿ ಹುಡುಗರು ಬಂದ್ರಪ್ಪ ಮಾಲಕರು ಅವರೇ 3 ಮಂದಿ ಅಂತ ಎಷ್ಟೋ ಜನ ಪರಿಚಯ ಮಾಡ್ಕೊಟ್ಟಿದೆ ನಮ್ಗೆ ಹೋರಿ. ನಾವು ಇವಾಗ ಎಲ್ಲಾದ್ರೂ ಹಬ್ಬಕ್ಕೆ ಹೋಗ್ಲಿ ಯಾವ್ದಾದ್ರು ಊರಿಗಾದ್ರೂ ಹೋಗ್ಲಿ ಹೃದಯವಂತ ಹೋರಿಯವ್ರು ಬಂದ್ರಪ್ಪ ನಿಮ್ಮ ಹೋರಿ ಎಲ್ಲಿದೆ ಅಣ್ಣ ಯಾವ್ಲಿಕ್ಕೆ ಹಬ್ಬ ಹಾಕ್ತೀರ ಅಂತ ಕೇಳ್ತಾರಣ್ಣ. ಅದೇ ಒಂದು ಅಭಿಮಾನ ನಮ್ಗೆ ಖುಷಿ ಅಣ್ಣ, ಚಂದ ಖುಷಿ ಕೊಡ್ತದೆ ಅಣ್ಣ. ಈಗ ಇನ್ನೂ ಎಷ್ಟು ವರ್ಷ ಕೊಡ್ಬೇಕು ಅನ್ಕೊಂಡಿದ್ದೀರಾ ಹಬ್ಬನ? ಅಣ್ಣ ನಾವು ಇನ್ನೂ ಇದ್ರದ್ದು ಮನೆಯಲ್ಲಿ ಇದು ಎಲ್ಲಿ ಗಂಟ ಇರುತ್ತೆ ಅಲ್ಲಿ ಗಂಟ ಹಬ್ಬ ಕೊಡ್ಬೇಕಂತ ಇದೀವಿ ಅಣ್ಣ. ಇದು ಎಲ್ಲಿ ಗಂಟ ಹಬ್ಬ ಮಾಡುತ್ತೆ ಅಲ್ಲಿ ಗಂಟ ಹಬ್ಬ ಕೊಡ್ತೀವಿ ಅಣ್ಣ. ಇದು ಬೆಸ್ಟ್ ಮೇಲೆ ಅದು ಇನ್ನೊಂದು ಇದೆಯಲ್ಲ ಅಣ್ಣ, ಅದನ್ನ ತಗೊಂಡಿದೀವಿ. ನೆಕ್ಸ್ಟ್ ಅದೇ ರೆಡಿ ಮಾಡ್ತಾ ಇದೀವಿ. ಅದನ್ನು ರೆಡಿ ಮಾಡಿ ಈಗ ನೆಕ್ಸ್ಟ್ ಯಾವ ಆಕಾರದಲ್ಲಿ ನೋಡ್ಬೋದು ನಾವು ಎತ್ತನ್ನ? ಇದನ್ನ ಅಣ್ಣ ಈ ಸದ್ಯದಲ್ಲೇ ಇವಾಗ ಅಭಿಮಾನಿಗಳು ಹೇಳ್ತಾವ್ರೆ ಸದ್ಯದಲ್ಲೇ ಎಲ್ಲಾದ್ರೂ ಹಬ್ಬಕ್ಕೆ ಹಾಕಿರಿ ಅಣ್ಣ, ಹಬ್ಬಕ್ಕೆ ಹಾಕಿರಿ ಹೋರಿನ ಅಂತ ಹೇಳಿ. ನಮ್ಮ ಹಾವೇರಿ ನಮ್ಮ ಫ್ರೆಂಡ್ಸ್ ಭಾಳ ಅಣ್ಣ, ನನ್ನ ಫ್ರೆಂಡ್ಸ್ ಅವ್ರು ಹೇಳ್ತಾವ್ರೆ ಇಲ್ಲ ಅಣ್ಣ ಎಲ್ಲ ಸದ್ಯದಲ್ಲಿ ಒಂದ್ಸರಿ ಹೋರಿ ಹಬ್ಬ ಹಾಕಿ ಹಬ್ಬ ನೋಡ್ಬೇಕಾದ್ರೆ ಹೃದಯವಂತ ಹೋರಿ ಹಬ್ಬ ನೋಡಿಲ್ಲ ಭಾಳ ದಿನ ಆಯ್ತು, ಹಾಕ್ತಿವಣ್ಣ ಅಂತ ಹೇಳ್ಕೊಂತ ಇದೀವಿ ಅಣ್ಣ. ಸದ್ಯದಲ್ಲೇ ಹಾಕ್ತೀರಾ? ಇವಾಗ ಬೊಮ್ಮನಳ್ಳಿ ಹಾಕೊಂತ ಇದ್ವಿ. ಬೊಮ್ಮನಳ್ಳಿ ನಮ್ಗೆ ಯಾಕೆ ಇಂಟ್ರೆಸ್ಟ್ ಆಗಿಲ್ಲ ಅಣ್ಣ. ಅವಾಗ ನಂಗೆ ಜನ ಸೇರ್ತಾ ಇಲ್ಲ ಅಣ್ಣ ಹಬ್ಬಕ್ಕೆ. ಈ ಹೋರಿಗೆ ಜನ ಇದ್ದಂಗೆ ಹಬ್ಬ ಅಣ್ಣ. ಅವಾಗ ಹೆಂಗ್ ಗೊತ್ತಾ, ಇವಾಗೆಲ್ಲ ಫಿಕ್ಸಿಂಗ್ ನಡೀತಾ ಇದೆ ಅಣ್ಣ. ಇವಾಗ ಯಾರು ಹೋರಿ ಹಾಕ್ತಾ ಇಲ್ಲ, ಮನ್ಸ್ ಮಾಡ್ತಾ ಇಲ್ಲ ಹೋರಿ ಹಬ್ಬಕ್ಕೆ ಹೋಗಕ್ಕೆ. ಇವಾಗ ಅದೇ ಏನಾದ್ರು ಇವಾಗ ಸ್ವಲ್ಪ ಜನ ಎಲ್ಲಿ ಜಾಸ್ತಿ ಸೇರುತ್ತೆ ಅಲ್ಲಿ ಹಬ್ಬ ಮಾಡ್ಕೊಂತ ಇದೀವಣ್ಣ. ಇವಾಗ ನಮ್ಮ ಮನಸ್ಸಲ್ಲಿ ಶಿಕಾರಿಪುರ ಹಬ್ಬ ಮಾಡ್ಕೊಂತ, ಶಿಕಾರಿಪುರ 24ನೇ ತಾರೀಕು ಅಲ್ಲಿ ಮಾಡ್ಬೇಕಂತ ಇದೀವಣ್ಣ. ಇನ್ನು ಏನು ಡಿಸಿಷನ್ ಮಾಡಿಲ್ಲ. ಒಟ್ಟಿನಲ್ಲಿ ಅಭಿಮಾನಿಗಳ ಅಪೇಕ್ಷೆ ಮೇರೆಗೆ ಇದೊಂದ್ಸರಿ ಹಬ್ಬ ಮಾಡ್ಕೊಂತ ಇದೀವಣ್ಣ. ಈ ವರ್ಷದಲ್ಲಿ ಹಬ್ಬ ಮಾಡ್ಬೇಕು ಅಂತ ಇದ್ದೀರಾ ಬ್ರದರ್. ಈಗ ಏನೇನ್ ಹೇಳಿದ್ರಿ ಪಾಸಿಟಿವ್ ಹೇಳಿದ್ರಿ, ಈಗ ನೀವು ನೋಡಿರ್ತೀರಾ ಅಥವಾ ನೀವು ಒಂದು 4 ಜನದ ಹತ್ರ ನೋಡಿ ಕೇಳಿರ್ತೀರಾ. ಈಗ ನಿಮ್ಮ ಹೋರಿನ ನೀವು ಯಾರೋ ಒಬ್ರು ನೆಗೆಟಿವ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅಣ್ಣ? ಅವರು ಹಿಂದ್ ಮಾತಾಡೋರು ಯಾವತ್ತು ಹಿಂದೆ ಇರ್ತಾರಣ್ಣ, ನಮ್ದೇನು ಮಾಡಕ್ಕಾಗಲ್ಲ ಅಣ್ಣ. ಅವ್ರು ಏನೋ ನಮ್ ಹಿಂದ್ ಮಾತಾಡ್ತಾವ್ರೆ ನಮ್ ಬೆನ್ನಿಂದೆ, ಅವ್ರು ನಮ್ ಬೆನ್ನಿಂದೆ ಇರೋದು. ಯಾಕಂದ್ರೆ ಮುಂದ್ ಬಂದ್ ಮಾತಾಡೋರಿಗೆ ಅವ್ರಿಗೆ ಕೆಪಾಸಿಟಿ ಇಲ್ಲ ಅದ್ರ ಮುಂದ್ ಬಂದ್ ಮಾತಾಡಕ್ಕೆ. ಇವಾಗ ಏನೋ ನಮ್ಮ ಹೋರಿ ಹಿಡಿತೇನೆ ಅಂತೇಳಿ ಒಂದ್ ಸ್ವಲ್ಪ ದಿನದ ಇವಾಗ ಒಂದು 15 ದಿನ ಆಯ್ತು ಏನೋ ಹಿಂದ್ ಮಾತಾಡಿದಾರಂತೆ. ನೀವು ಆ ಹೃದಯವಂತ ಹೋರಿನ ಎಲ್ಲಾದ್ರೂ ಹಾಕಿದ್ರೆ ರೌಂಡ್ ಮಾಡೋಣ ಹಾಗೆ ಹೀಗೆ ಅಂತೇಳಿ. ರೌಂಡ್ ಮಾಡ್ಲಿ ಅಣ್ಣ, ಅವ್ರ ಅಭಿಮಾನಿಗಳ ಅಪೇಕ್ಷೆ ಮೇರೆ ಅವ್ರು ನಿಯತ್ತಿಂದ ಹೋರಿ ಹಿಡಿದ್ರಣ್ಣ ನಾವು ಅವ್ರಿಗೆ ಸನ್ಮಾನ ಮಾಡ್ತೇವಣ್ಣ. ನಿಯತ್ತಿಂದ ಹೋರಿ ಹಿಡ್ಬೇಕಣ್ಣ. ಅವ್ರು ಎಲ್ಲಾದ್ರು ಎಲ್ಲ ಸಾರೇ ಬಂತು ಅಲ್ಲಿ ಮೋಸ ಮಾಡಿ ಆಮೇಲೆ ಮಾಟ ಮಾಡಿಸ್ಕೊಂಡ್ಬಂದು ಹಿಡಿದ್ರೆ ಹೋರಿನ ನಾವು ಕೇಳಲ್ಲ ಅಣ್ಣ. ಅಲ್ಲೇ ತಲೆ ಹೊಡೆದು ಬಂದ್ಬಿಡ್ತಾವಣ್ಣ. ನಾವು ಏನಿದ್ರೆ ನಿಯತ್ತಿಂದ ಹೋರಿ ಹಿಡಿಬೇಕು ಅವ್ರು ನಮ್ಗೆ. ಅದು ಬಿಟ್ಬಿಟ್ಟು ಏನಾದ್ರು ಮಾಟ ಮಾಡಿಸಿದ್ರೆ ಅದ್ ಗೊತ್ತಾದಂದ್ರೆ ಅಣ್ಣ ಅವ್ರಿಗೆ ಅಲ್ಲೇ ತಲೆ ಹೊಡ್ಕೊಂಡ್ ಬರೋದಂತೂ ಖಾಯಂ. ಈಗ ಎಲ್ಲಾದ್ರೂ ಹಂಗ ಆಗಿದ್ಯಾ ಅಂದ್ರೆ ಈಗ ಹೇಳಿದ್ರಿ ಮಾಟ ಮಂತ್ರ ಅಣ್ಣ ನಮ್ಗೆ ಆತರ ಮಾಡಿಸಿದ್ರಣ್ಣ. ನಾವು ಇದರಲ್ಲಿ ಒಂದ್ ಹಿಂದ್ಗಡೆ ಸಿಗ್ಗೋ ಹಬ್ಬ ಮಾಡಿದ್ವಿ. ಸಿಗ್ಗೋ ಹಬ್ಬದಲ್ಲಿ ನಮ್ಗೆ ಏನ್ ಮಾಡಿದ್ರ ಅಂತ ಅಣ್ಣ, ನಮ್ ಹೋರಿನ ಹಬ್ಬ ನೋಡ್ಬಿಟ್ಟು ಅವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ ಅಣ್ಣ. ನಾವು ಹೈಯೆಸ್ಟ್ PP ಸಿಗ್ಗೋ ಹಬ್ಬ ಇರ್ಸಿದ್ದಣ್ಣ. ಯಾಕಂದ್ರೆ ಸಿಗ್ಗೋ ಹಬ್ಬ ಒಂದ್ಸಲ ಕ್ರೇಜ್ ಮಾಡೋಣ ಅಂತೇಳಿ ಹೈಯೆಸ್ಟ್ PP ತಗೊಂಡ್ ಹೋಗಿದ್ವಣ್ಣ. ನಾವು ಒಂದು 25 ಫೂಟ್ ಏರ್ಸಿದ್ವಣ್ಣ ಅವತ್ತು PP-ನ. ಅಲ್ಲಿ ಏರ್ಸಿದಾಗ ನಮ್ಮ ಹೋರಿ ಹಬ್ಬನೇ ಮಾಡಿಲ್ಲ. ಒಂದ್ ಸ್ವಲ್ಪ ಏನಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಹೋಗ್ತಿತ್ತಣ್ಣ ಮುಂದ್ಗಡೆ, ಅದು ಒಂದ್ ಸ್ವಲ್ಪ ಕೆಂಚೆ ತಡಕ್ಕೆ ಕಷ್ಟ ಪಡ್ಕೊಂತ ಇದ್ವು ಹೋರಿ. ಆಮೇಲೆ ಕಣ್ಣೀರಲ್ಲಿ ನೀರ್ ನೋಡ್ಬಿಟ್ಟು ನಾವೆಲ್ಲ ಹತ್ಕೊಂಡ್ ಬಂದಿದ್ದೇವಣ್ಣ ಹೋರಿನ. ಇದು ಸಿಕ್ಕಾಪಟ್ಟೆ ಹತ್ಬಿಟ್ಟಿದಣ್ಣ ಅವತ್ತು ಹೋರಿ. ಇದ್ರ ನೋಡ್ಲಾರ್ದೆ ನಾವೇ ಮಧ್ಯಾಹ್ನಕ್ಕೆ ಬೇಡ ಹೋರಿನ ಹಬ್ಬ ಯಾಕೆ ಸುಮ್ನೆ ಇದು ಯಾಕೋ ಹಬ್ಬ ಮಾಡ್ತಾ ಇಲ್ಲ, ಸುಮ್ನೆ ಊರು ತಗೊಂಡೋಗ್ಬಿಡೋಣ ಅಂತೇಳಿ ತಗೊಂಬಂದಿವಣ್ಣ. ಬ್ರದರ್ ಈಗ ನಿಮ್ಮ ಪರ್ಸನಲ್ ಒಪಿನಿಯನ್ ಹಾವೇರಿ ಹೃದಯವಂತನ ಬಗ್ಗೆ ಏನು ಅಂತ ನಿಮ್ಮ ಪರ್ಸನಲ್ ಒಪಿನಿಯನ್. ಈಗ ಕೆಲವೊಬ್ರು ಈಗ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ. ಈಗ ಮನೆಗೆ ನಿಮ್ಮ ಅಪ್ಪಾಜಿನೋ ಕೇಳಿದ್ರೆ ನನ್ನ ಮಗ ಹೇಗೆ ಅಂತ ಅವ್ರು ಏನೋ ಒಂದು ಹೇಳ್ತಾರೆ, ಏನೋ ಒಂದು ಒಪಿನಿಯನ್ ಬರುತ್ತೆ ಅವ್ರಿಗೆ. ಹಂಗೆ ನಿಮಗೆ ಹೃದಯವಂತನ ಬಗ್ಗೆ ಏನು ಒಪಿನಿಯನ್? ಇದ್ರ ಅಪ್ಪಟ ಅಭಿಮಾನಿ ಅಣ್ಣ ಕಡ್ಡಿಲ್ಲ ಅಣ್ಣ. ನಾನು ಇದ್ರ ಹಬ್ಬ ಎಲ್ಲಿದ್ರು ನಾನು ಬಿಡಲ್ಲ ಅಣ್ಣ. ನನಗೆ ಎಂತ ಕಷ್ಟ ಬರಲಿ ಎಂತ ಇದನ್ನೇ ಬರಲಿ ಅಣ್ಣ, ಇದ್ರ ಹಬ್ಬ ಇದೆ ಅಂತ ಹೇಳಿದ್ರೆ ನಾನು ಯಾವತ್ತೂ ಬಿಟ್ಟಿಲ್ಲ ಅಣ್ಣ. ಇವು ಹೋರಿ ಹೃದಯವಂತ ಹೋರಿ ಹಬ್ಬ ಇದೆ ಅಂತ ಹೇಳಿದ್ರೆ ಬೇಕಾದ ಯಾವ್ದಾದ್ರು ಬರಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ನಾನು. ನಮ್ಮ ಹೃದಯವಂತ ಹೋರಿ ಹಬ್ಬ ಇದೆ ಅಂತ ಹೇಳಿದ್ರೆ ನಾನು ಪ್ರತಿಯೊಂದಂತಲ್ಲಿ ಹೋಗಿ ಹಬ್ಬ ಮಾಡ್ತೀನಿ ಅಣ್ಣ. ಅದು ಎಷ್ಟೋ ಕೋಟಿ ಕೊಡ್ತೀನಿ ಅಂದ್ರೆ ಅವತ್ತು ಸಂಬಳ ಅವತ್ತು ಹೋಗಲ್ಲ ಅಣ್ಣ ನಾನು. ನಮ್ಮ ಹೃದಯವಂತ ಹೋರಿ ಇದ್ದಲ್ಲಿ ಮಾತ್ರ ಹಬ್ಬಕ್ಕೆ ಹೋಗೋದೇ ಅಣ್ಣ. ಅವತ್ತು ನಾವು ಹೋಗೋದೇ ಅದು ಫಿಕ್ಸ್ ಆಗಿರುತ್ತೆ. ಫಿಕ್ಸ್ ಅಣ್ಣ. ಅದು ತಲೆ ಮೇಲೆ ತಲೆ ಹೋಗ್ಲಿ ಅಣ್ಣ. ಅವತ್ತು ಹಬ್ಬಕ್ಕೆ ಹೋಗ್ಬೇಕು ಅಷ್ಟೇ. ಅವತ್ತು ಯಾರು ಸತ್ತಿದಾರ ಅಂತ ಕೇಳಲ್ಲ ನಾವು. ಅವತ್ತು ಹಬ್ಬಕ್ಕೆ ಹೋಗ್ಬೇಕು ಅಷ್ಟೇ. ಇದಕ್ಕೆ ಓಕೆ, ಇದ್ರ ಅಭಿಮಾನ ಅಷ್ಟು ಇಟ್ಕೊಂಡಿದ್ದೀವಿ ಅಣ್ಣ. ಅಷ್ಟಿದೆ. ಮತ್ತೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಹೋರಿ ಬಗ್ಗೆ, ಅಥವಾ ಏನಾದ್ರು ನಿಮ್ಮ ಮನ್ಸಲ್ಲಿದೆ ಏನೋ ಒಂದು ಹೇಳಬೇಕು ನಾನು ಹೇಳಬೇಕು? ಇವಾಗ ಅಭಿಮಾನಿಗಳು ಭಾಳ ಕಾಯ್ತಾ ಇದಾರಣ್ಣ. ಇವಾಗ ಹೃದಯವಂತ ಹೋರಿ ಹಾಕ್ರಿ ಅಂತೇಳಿ ನಮ್ಮ ದೋಸ್ತರು ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಹಾವೇರಿಯಲ್ಲಿ ಜಾಸ್ತಿ ಅಣ್ಣ ನಮ್ಗೆ. ಅವ್ರು ಅಂತವ್ರೆ ಎಲ್ಲಾದ್ರೂ ಒಂದ್ಸರಿ ಹೋರಿ ಹಾಕಿ ಹೃದಯವಂತನ ಅಂತೇಳಿ ಅವರು ಹೇಳ್ತಾರಂತೇಳಿ ನಾವು ಎಲ್ಲಿ ಬೇಕಲ್ಲೋ ಇವಾಗ ಹುಡುಗರು ಹೇಳ್ತಾರಂತ ಹಾಕಕ್ಕಾಗಲ್ಲ. ಯಾಕಂದ್ರೆ ನಾವು ಡಿಸಿಷನ್ ಮಾಡ್ಕೋಬೇಕಲ್ಲ ಹೋರಿನ ಹಾಕೋಣ ಹಂಗೆ ಅಂತೇಳಿ. ಅದ್ರಾಗೆ ನಮ್ಮ ಹೃದಯವಂತ ಹೋರಿಗೆ ಮೇನ್ ಬೇಕಾಗಿದ್ದ ಪಾಯಿಂಟು ಜನ ಜಾಸ್ತಿ ಇರಬೇಕು. ಅಖಾಡ ಟೈಟ್ ಆಗಿತ್ತಂದ್ರೆ ಹಬ್ಬ ಮಾತ್ರ ನೋಡಂಗೆ ಹಬ್ಬ ಮಾಡುತ್ತಾಣ. ಅಖಾಡ ಟೈಟ್ ಆಗಿರಲಿಲ್ಲ ಅಂತ ಹೇಳಿದ್ರೆ ಫುಲ್ ಆಕ್ಷನ್ ಹೋಗುತ್ತೆ, ಚಟ್ಟಲ್ಲೇ ಆಕ್ಷನ್ ಮಾಡಕ್ ಹೋಗುತ್ತೆ. ಅದ್ರ ಸಂಬಂಧ ನಾವು ತಲೆ ಕಟ್ಕೊಳ್ಳೋಣ. ನಮ್ಗೆ PP ಟಾಪ್ ಆಗಿ ತಗೊಂಡು ಹೋಗಪ್ಪ ಅಂತ ಹೇಳಿದ್ರೆ ಜನ ಜಾಸ್ತಿ ಇರಬೇಕು. ಅದ್ರ ಸಂಬಂಧ ಇವಾಗ ಎಲ್ಲಿ ಹೋರಿ ಹಾಕಿಲ್ಲ ಹಾಕ್ತಿವಿ ಸದ್ಯದರಲ್ಲಿ ಹಾಕ್ತೀರಾ. ಒಟ್ನಲ್ಲಿ ಈ ಊರಂತ ಯಾವ ಊರಂತ ಹೇಳಲ್ಲ. ಇನ್ನೊಂದು 15 ದಿನದಲ್ಲಿ ಡಿಸಿಷನ್ ಮಾಡ್ಕೊಂಡು ಹೋರಿ ಹಾಕ್ಬೇಕಂತ ಇದೀವಣ್ಣ. ಒಟ್ಟು ಹಾಕ್ತೀರಾ ಸದ್ಯದಲ್ಲಿ? ನೋಡ್ಬೋದು, ಹಾಕ್ತೀವಣ್ಣ. ಇವಾಗ ಹಬ್ಬಗಳೆಲ್ಲ ಹೆಂಗ್ ನಡೆದಾವ ಅಂತ ಹೇಳಿದ್ರಣ್ಣ, ಇವಾಗೆಲ್ಲ ಜಾತಿ
ಆ ಜಾತಿ ಈ ಜಾತಿ ಅಂತೇಳಿ ಹಂಗೆ ಹೀಗೆ ಹಬ್ಬ ಮಾಡ್ತಾವ್ರಣ್ಣ. ಇವಾಗ ನಮ್ದ್ರಲ್ಲಿ ನಮ್ಮ ದೋಸ್ತರು ಇದೀವಲ್ಲಣ್ಣ, 3 ಮಂದಿ ದೋಸ್ತ್ರೆ. ಅದರಲ್ಲಿ ನಮ್ದು ಇವಾಗ ನಾನು ಮುಸ್ಲಿಮ್ಸು, ಆದ್ರೆ ನನಗೆ ಈ ಬಸವಣ್ಣ ಮೇಲೆ ಕ್ರೇಜಿನ ಸಂಬಂಧ ಹಬ್ಬ ಮಾಡ್ತಾ ಇದ್ದೀನಿ ಅಣ್ಣ ನಾನು. ಬೇರೆ ಜಾತಿ ಧರ್ಮ ಅದನ್ನ ನೋಡಿ ಹಬ್ಬ ಮಾಡ್ತಾ ಇಲ್ಲ ನಾನು. ಈ ಬಸವಣ್ಣನ ಮೇಲೆ ಒಂದು ಕ್ರೇಜ್ ಅಣ್ಣ ನನಗೆ ಅಷ್ಟೇ. ಇದ್ರ ಹಬ್ಬ ನೋಡ್ಬಿಟ್ಟು ಹಬ್ಬ ಮಾಡ್ತಾ ಇರೋದಣ್ಣ. ಆ ಹಬ್ಬ ಮಾಡಬಾರ್ದು ಈ ಹಬ್ಬ ಮಾಡಬಾರ್ದು ನನ್ನ ಮನಸ್ಸಲ್ಲಿ ಏನಿಲ್ಲ ಅಣ್ಣ. ಬಸವಣ್ಣ ಮುಖ್ಯ, ನಾನು ಬಸವಣ್ಣ ಅಲ್ಲ ನನಗೆ ಇಷ್ಟ ಆಗ್ತಿದೆ ಬಸವಣ್ಣ, ಅದಕ್ಕೆ ಇದ್ರ ಹಬ್ಬ ಮಾಡ್ತಾ ಇದ್ದೀರಣ್ಣ ಅಷ್ಟೇ. ಆಕ್ಚುಲಿ ಹಂಗ್ ಮಾಡಿದಾಗೆ ಅದಕ್ಕೊಂದು ಬೆಲೆ ಸಿಗೋದು. ಈಗ ನಮ್ಮಲ್ಲಿ ನಾವು ಮಾಡ್ಕೊಂಡಿರೋದಷ್ಟೇ ಜಾತಿ. ಈಗ ಅದಕ್ಕೆ ಹೇಳಿದ್ರೆ ಅದು ಹೇಳುತ್ತಾ, ಅದು ಅದಕ್ಕೆ ಬಾಯಿಲದ ಬಸವಣ್ಣ ಅದು ನಮ್ ಕಡೆ ಬಂದ್ರದ ಹಬ್ಬ ಮಾಡುತ್ತೆ, ಯಾರ ಕಡೆ ಆದ್ರೂ ಹೋಗಿ ಹಬ್ಬ ಮಾಡುತ್ತೆ ಅಣ್ಣ. ಅದ್ರ ಬಗ್ಗೆ ಏನು ಪಾಪ ಇದನ್ನಿಲ್ಲ. ಇವಾಗ ನಾವು ಮಾಡ್ಕೊಂಡಿರೋದು ಮನುಷ್ಯರು, ಅದ್ ಬಸವಣ್ಣ ಏನು ಮಾಡ್ಕೊಂಡಿಲ್ಲ. ಬಸವಣ್ಣ ಏನ್ ಗೊತ್ತಾ, ಅದು ನಮ್ ಕಡೆ ಬಂದ್ರು ಇವಾಗ ನಮ್ಮ ಮನೇಲಿ ಬಂದ್ರೆ ಹಬ್ಬ ಮಾಡುತ್ತೆ ಅಣ್ಣ. ಅದು ಹಬ್ಬ ಮಾಡಲ್ಲ. ಇವಾಗ ನಮ್ಮ ಮನೇಲಿ ಬಂದ್ರೆ ಹಬ್ಬ ಮಾಡುತ್ತೆ, ಅದಕ್ಕೇನು ಇದನ್ನಿಲ್ಲ ಅಣ್ಣ ಹಬ್ಬ ಮಾಡಕ್ಕೆ. ಹೌದು, ತುಂಬಾ ಖುಷಿ ಆಯ್ತು ಬ್ರದರ್. ಯಾಕೆಂದ್ರೆ ಎಲ್ಲೋ ಒಂದ್ ಹತ್ರ ಸಿಗೋದು ಈ ತರ, ಅಂದ್ರೆ ಈಗ ಎಲ್ಲೋ ಒಂದ್ ಹತ್ರ ಹಿಂಗ್ ಹಬ್ಬ ಮಾಡ್ತಿದ್ದೆ. ನನಗೂ ನಾನು ಬಸವಣ್ಣನ ನೋಡಿ ಬರ್ತಿದ್ದೀನಿ ಹಬ್ಬಕ್ಕೆ, ಜಾತಿ ಧರ್ಮ ಯಾವ್ದು ಬೇಡ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಆ ಹಬ್ಬನ ಹಂಗೆ ಮುಂದುವರ್ಸ್ಕೊಂಡು ಹೋಗಿ ಹೃದಯವಂತದಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದನ್ನೇ, ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡೋದನ್ನೇ, ಆ ಹಬ್ಬನ ಹಂಗೆ ಮುಂದಕ್ಕೆ ತಗೊಂಡೋಗಿ ಅಷ್ಟೇ. ಆಯ್ತು ಬ್ರದರ್, ನಿಮ್ಮ ಹೆಸರು? ನಮ್ಮ ಹೆಸರು ಶಶಾಂಕ್ ಮೂಡಿ ಅಂತೇಳಿ. ಶಶಾಂಕ್ ಮೂಡಿ ಅಂತ. ಯಾಕೆ ಬೇಕು ಹೃದಯವಂತ? ಹೃದಯವಂತ ಯಾಕೆ ಬೇಕಂದ್ರಣ, ಹೃದಯವಂತನ ಹಬ್ಬ ಭಾಳ ಹತ್ರ ನೋಡಿವಣ. ಅಂದ್ರ ನಮ್ಮ ಮಾವನ ಹೋರಿ ಅದಕ್ಕೆ ಎಲ್ಲ ನಾವು ಮಾಡೋದು, ಏನು ಬಿಡೋದಾತ ಎಲ್ಲ ನಮ್ಗೆ ಒಯ್ವಟ್ಟು ಇದ್ದದಕ್ಕೆ ಅದಕ್ಕಂದ್ರೆ ಜಾಸ್ತಿ ಮನ್ಸಿಗೆ ಬಂದತ್ ಹೋರಿ. ಭಾರಿ ಚೆನ್ನಾಗಿ ಹಬ್ಬ ಮಾಡ್ತೈತಿ. ಅಂದ ತಂದಾಗಿಂತ್ರ ಇಲ್ಲಿ ಮಠ ಆದ್ರೆ ಒಂದು ಹಬ್ಬ ಬಿಟ್ಟಿಲ್ಲ ನಾವು. ಎಷ್ಟು ಹಬ್ಬಕ್ಕಾದ್ರೆ ಹೋಗೇತಿರ್ತೀವಿ. ಮನ್ಯಾಗ ಏನು ಕೆಲಸ ಇದ್ರೆ ಬಿಡಲ್ಲ, ಒಟ್ಟ ಹೋಗ್ಬೇಕಂದ್ರೆ ಹೋಗೋದೆ. ಈಗ ನೀವು ಕೇಳಿದ್ರಂತ ಯಾವುದಾದ್ರೂ ಒಂದು ಒಳ್ಳೆ ಒಪಿನಿಯನ್ ಅಂದರೆ ಯಾವುದು ಹೃದಯವಂತನ ಬಗ್ಗೆ? ಹೃದಯವಂತನ ಬಗ್ಗೆ ಅಂದ್ರಣ, ಹೋರಿ ಬೊಮ್ಮನ ನಿಯತಿಲೆ ಕೊಡ್ಲಿಕ್ಕೆ ಅಷ್ಟ ಹೋಗುತ್ತೆ, ಜನರ ಮನ್ಸಿಗೆ ಬರ್ತೈತಿ ಒಂದಾತ. ಎರಡನೇದ ನಮ್ಮ ಓನರ್ ಎಲ್ಲಿ ಹೋದ್ರೆ ಚಂಡ್ ತೆಗಿಸ್ಕೊಂಬರಂತ ಕೆಲಸ ಇನ್ನೂವರೆಗೆ ಮಾಡಿಲ್ಲ. ಅದು ನಾವು ತಂದಾಗಿಂತ ಇಲ್ಲಿ ಮಟ್ಟ ಆದ್ರೆ ಒಂದು ಸಲಾನು ಬೇಜಾರಾಗಿ ಮನೆಗೆ ಬರ್ಬೇಕು ಅನ್ನೋಂಥ ಕೆಲಸ ಒಟ್ಟ ಮಾಡಿಲ್ಲ. ಯಾವತ್ತಿದ್ರೆ ಅದರ ಬೊಮ್ಮನ ಕೊಡ್ಲಿ ಬಿಡ್ಲಿ ನಮ್ಗೆ ಆರಾಮ್ ಸೀರೆ ಹೋಗಿ ಬಿಡ್ತವೆ, ಸುಮ್ಮನೆ ಬರ್ಬೇಕು ಮನೆಗೆ ಬರೋದ. ಬೊಮ್ಮನ ತಲೆ ಕೆಡಿಸಿ ಅಲ್ಲ, ಹಬ್ಬ ಮಾತ್ರ ಅದರ ನಮ್ಮ ಹುಡುಗರಿಗೆ ಹೋದರಿಗೆ ಅಭಿಮಾನಿಗಳಿಗೆ ಮನ್ಸಿಗೆ ಬರಂಗ ಹಬ್ಬ ಮಾಡಿರ್ತೈತಿ. ಮನ್ಸಿಗೆ ಬರಂಗ ಹಬ್ಬ ಮಾಡಿ ಒಟ್ಟ ಒಂದು ಸಲಾನು ಬೇಜಾರಾಗಿ ನಾವು ಇದುವರೆಗೆ ಮನೆಗೆ ಬಂದಿಲ್ಲ. ಒಟ್ಟ ಬೇಜಾರಾಗಿ ಬಂದಿರು ಹಂಗ ಹಬ್ಬ ಮಾಡ್ತದೆ. ಅದ್ರ ಸಂಬಂಧನ ಹೃದಯವಂತ ಅಂತೇಳಿ ಭಾರಿ ಮನ್ಸಿಗೆ ನಾವು. ಈಗ ಹೋರಿ ಹಬ್ಬದಲ್ಲಿ ತುಂಬಾ ಜನ ಸೇರಿರ್ತಾರೆ, ಅವ್ರಿಗೆಲ್ಲ ಹೃದಯವಂತನ ಕಡೆಯಿಂದ ಏನ್ ಹೇಳ್ತೀರಾ? ಅವರೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡೋದು? ಯಾಕೆ ನಿಮ್ಮ ಹೋರಿ ನೋಡ್ಬೇಕು ಅವರು? ದಿನ ಒಬ್ಬ ಹೀರೋ ಆಗಕ್ಕಾಗಲ್ಲ. ಈಗ ಒಂದ್ ಹಬ್ಬ ಇಟ್ಟಿರ್ತಾರ ಅಂದ್ರ 300 ಮಂದಿ 300 ಹೋರಿ ಕೂಡ್ಯಾವ ಅಂದ್ರ 300 ಹೋರಿನೂ ಹೀರೋ ಆಗಕ್ಕಾಗಲ್ಲ. ಯಾವನಾರ ಒಬ್ಬವನ ಹಾಕಾನ. ಹೌದಾ? ಅವತ್ತ ನಮ್ಮ ಹೋರಿ ಹೀರೋ ಆತಂದಾಗ ಜನಕ್ಕೆ ಆಟೋಮೆಟಿಕ್ ಮನಸ್ಸಿಗೆ ಬರ್ತದ ಅದು. ಈಗ ಹಂಗ ನಾವು ನಮ್ಮ ಹೋರಿ ಮನಸ್ಸು ಮಾಡ್ರಿ ಅಂತ ಹೇಳಕ್ ಬರಲ್ಲ. ಹೃದಯವಂತ ಹಬ್ಬ ಮಾಡ್ತೈತಿ, ಮಾಡಲ್ಲ ಅಂತ ಹೇಳಲ್ಲ. ಒಂದ್ ಅಕಾಡದಲ್ಲ ಒಂದ್ ಅಕಾಡದಾಗ ನಮ್ಮ ಊರಿನ ಟಾಪ್ ಆಗಿ ಹಬ್ಬ ಮಾಡ್ದಾಗ ಅವತ್ತಿದ ಹೀರೋ. ಈಗ ಡೈಲಿ ಬೇರೆ ಇರ್ತಾರ, ಅವತ್ ಹೀರೋ ಆದಾಗ ಜನ ಮನಸ್ಸಿಗೆ ಬರ್ತೈತಿ. ಅಲ್ಲಿ ಮಠ ಬರಲ್ಲ ಅದು. ಬಂದಿಲ್ಲ. ಈಗ ಬಂದಿದೆ ಅನ್ಕೊಂತೀರಾ ನೀವು? ಬಂದೈತಿ ಅಣ್ಣ, ಬಂದೈತಿ. 2-3 ಅಕಾಡದಾಗ ಜನರ ಮನಸ್ಸಿಗೆ ಬಂದೈತಿ. ಬಹುಮಾನ ಸಾರ್ಯಾರ, ಆದ್ರ ಬಹುಮಾನ ತಕ್ಕ ಮಟ್ಟೆ ಕೊಟ್ಟಿಲ್ಲ. ಬಹುಮಾನದ ನಾವು ತಲೆ ಕೆಡ್ಸಲ್ಲ. ಬಹುಮಾನ ಇವತ್ತಲ್ಲ ಯಾವತ್ತು ಹೋದ್ರು ನಮ್ಗೆ ಬಹುಮಾನ ಬೇಡ. ಬರೀ ಹಬ್ಬ ಚಲೋ ಮಾಡ್ತಲ್ಲ ಅದಷ್ಟ ನಮ್ಗೆ ಹೆಸರು. ಈಗ ಇದು ಸ್ವಾರ್ಥದಿಂದನೂ ಆಗಿರ್ಬೋದು ಕ್ವಶನ್. ನನ್ನ ಹೋರಿನೇ ನೋಡ್ಬೇಕು ಅನ್ನೋದಂಗೆ ನಾನು ಹಬ್ಬ ಮಾಡ್ತೀನಿ ಅನ್ನೋದಾದ್ರೆ ಹೆಂಗ್ ಹಬ್ಬ ಮಾಡ್ತೀರ ಹೃದಯವಂತದಲ್ಲಿ? ಹೊಡೆದಾಡಿ ಹಿಂಗ್ ಮಾಡ್ಬೇಕಿನ್ನ. ನಮ್ಮ ಹೋರಿನ ನೋಡ್ಬೇಕು, ನಮ್ಮ ಹೋರಿ ಯಾವನು ಮುಟ್ಬಾರ್ದು ಮಾಡ್ಬೇಕು ಅನ್ನೋದಾದ್ರೆ ನಾವು ಹೊಡೆದಾಡೇ ಮಾಡ್ಬೇಕು. ಅದು ಒಂದು ಪಾಯಿಂಟ್ ಅಲ್ಲಿ ಆಯ್ತು. ಈಗ ಯಾಕೆಂದ್ರೆ ಹೊಡೆದಾಡಿದ್ರೆ ನಮ್ಮ ಹೋರಿನೇ ನೋಡ್ತಾರೆ ಅಂತ. ಇಲ್ಲ, ನಾನು ಹೇಳದೇ ಇಲ್ಲ, ಆದ್ರೂ ನನ್ನ ಹೋರಿ ಬಂತು ಅಂದ್ರೆ ಜನ ಬಂತಪ್ಪ ಆತರ ಪ್ರೀತಿ ಅಭಿಮಾನಕ ನೋಡ್ಬೇಕಣ್ಣ. ಅವ್ರ ಮನ್ಸಿಗೆ ಬರ್ಬೇಕದ್ ಹೋರಿ. ನಾವು ಒಬ್ರಿಗೆ ಹೇಳ್ಬೋದಣ್ಣ, 2 ಮಂದಿಗೆ ಹೇಳ್ಬೋದು, ಸಾವಿರಾರು ಜನ ಕೂಡಿರ್ತಾರ. ಎಲ್ಲರಿಗೂ ಹೋಗಿ ನನ್ನ ಹೋರಿನ ನೋಡ್ರಿ ಅಂತೇಳಿ ಹೇಳಕ್ಕಾಗಲ್ಲ. ಹೌದಾ? ನನ್ನ ಹೋರಿ ಅಂತಲ್ಲ ಆ ತಾಕೂತಿ ಐತಿ. ಅದ್ ಜನಕ್ಕೆ ಇವತ್ತಲ್ಲ ನಾಳೆ ಕಣ್ಣಿಗೆ ಕಾಣ್ತತಿ. ಕಂಡಾಗ ಅವ್ರ ಮನಸ್ಸು ಮಾಡ್ತಾರ ಹೊರತು ನಾವಾಗೆ ಬಟ್ಟೆ ಇಟ್ಟು ಹೇಳಕ್ಕಾಗಲ್ಲ ಅದನ್ನ. ಈ ಜನಕ್ ಮನ್ಸಿಗೆ ಬಂದ್ರ ಅವ್ರ ಮೆರ್ಸದ ಏನ್ ಮಾಡೋದಾದ್ರ, ಮೆರ್ಸ್ಲಿಲ್ಲ ಅಂದ್ರ ನಮ್ಮ ಹೋರಿ ತಾಕೂತಿ ಇಲ್ಲ ಅಂತೇಳಿ ನಾವು ತಿಳ್ಕೊಬೇಕಷ್ಟೆ. ಇದು ಹಾವೇರಿ ಹೃದಯವಂತನ ಒಂದು ಸಣ್ಣ ಸಂದರ್ಶನ. ನಾನು ಎಲ್ಲೋದ್ರೂ ಹೇಳೋದು ಒಂದೇ, ನಿಮ್ಮ ಒಂದು ಕೂಗು
ಆ ಹೋರಿಗೆ ಬರಲಿ ಅಷ್ಟೇ. ಆ ಹೋರಿ ಹೆಸರು ನಿಮ್ಮ ಒಂದು ಕೂಗಾಗಿರಲಿ. ಮುಂದಿನ ಅಖಾಡದಲ್ಲಿ ಪಿ ಪಿ ಎತ್ತು ಒಂದು ಅವ್ರು ಕೂಗ್ತಾರೆ, ಅದ್ರ ಜೊತೆ ನಿಮ್ಮದು ಒಂದು ಕೂಗಿರಲಿ ಅನ್ನೋದೊಂದೇ. ಹೇಳಿದ್ರು ಅಗ್ರಿಕಲ್ಚರಿಂದ ಬಂದಿದ್ದೀವಿ, ಎಲ್ಲೋ ಒಂದು ಸಣ್ಣ ಕುಟುಂಬದಿಂದ, ನಮ್ಮ ಹತ್ರ ನಾವೇನು ದೊಡ್ಡ ಇವರಲ್ಲ ಅಂತ. ಅವ್ರನ್ನ ಬೆಳೆಸಿ, ಏಕೆಂದರೆ ಒಂದು ಹೋರಿ ಕಟ್ಟಿರ್ತಾರೆ, ಅದರಿಂದ ಏನೋ ಒಂದು ಹೆಸರು ಆಗಬೇಕು ಅನ್ನೋದು ಅವ್ರ ಆಸೆನೂ ಇರುತ್ತೆ. ಆ ಹೋರಿನ ಬೆಳೆಸಿ ಉಳಿಸಿ ಹೋರಿ ಹಬ್ಬನ ಒಳ್ಳೆ ರೀತಿಯಿಂದ ಬೆಳೆಸ್ಕೊಂಡು ಹೋಗಿ ಅಷ್ಟೇ. ಇಲ್ಲಿ ನಮಗೆ ಟೈಮ್ ಕೊಟ್ಟು ಸರ್ ಒಂದು ಸಣ್ಣ ಸಂದರ್ಶನ ತೊಗೊಳಕ್ಕೆ ಒಂದು ಟೈಮ್ ಕೊಟ್ಟು ನಿಮ್ಮದು ಒಂದು ಕಾರ್ಯನ ಬಿಟ್ಟು ನಮಗೆ ಟೈಮ್ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ ಯು ನಿಮಗೆ.